हरे कृष्ण। ओम नमो भगवते वासुदेवाय। वज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभो नित्यानंद अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुमादिमीशं वन्दे भवमरासुरसिद्धिवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नमो विष्णुपादाय कृष्णप्रेष्ठाय भूतले श्रीमद्भगवद्गीता। हरे कृष्ण। ಶ್ರೀಮದ್ಭಗವದ್ಗೀತಾ ಅಧ್ಯಾಯ 6 ಧ್ಯಾನ ಯೋಗ ಶ್ಲೋಕ 41ರಿಂದ 47. ಹಿಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ಕೃಷ್ಣ? ಶ್ರೀ ಭಗವಾನ್ ವಾಚ ಶ್ಲೋಕ ನಂಬರ್ 640. ಓಕೆ, ಅರ್ಜುನ್ ಪ್ರಶ್ನೆ ಅರ್ಥ ಮಾಡ್ಕೊಂಡ್ವಲ್ಲ. ಅಕಸ್ಮಾತ್ ಒಬ್ಬ ಭೌತಿಕದಲ್ಲಾಗಲಿ ಆಧ್ಯಾತ್ಮಿಕದಾಗಲಿ ಎರಡರಲ್ಲೂ ಉನ್ನತಿಯನ್ನ ಪಡೆಯದೆ ಅವನೇನಾದ್ರೂ ಭ್ರಷ್ಟನಾದರೆ ಅವನ ಗತಿ ಏನು? ಓಕೆ, ಅರ್ಜುನ ಪ್ರಶ್ನೆ ಹೇಳ್ತೀನಿ. ಇಂತಹ ಮನುಷ್ಯನು ಆಧ್ಯಾತ್ಮಿಕ ಪಥದಿಂದ ದಿಗ್ಭ್ರಮೆಗೊಂಡು ಆಧ್ಯಾತ್ಮಿಕ ಯಶಸ್ಸು ಐಹಿಕ ಯಶಸ್ಸು ಎರಡರಿಂದಲೂ ಭ್ರಷ್ಟನಾಗಿ ಯಾವ ಲೋಕದಲ್ಲಿಯೂ ಸ್ಥಳವಿಲ್ಲದೆ ತುಂಡಾದ ಮೋಡದಂತೆ ನಾಶವಾಗುವುದಿಲ್ಲವೇ? ಇದು ಪ್ರಶ್ನೆ. ಓಕೆ, ಸೊ ಪ್ರಶ್ನೆ ಸ್ವಲ್ಪ ವಿವರಣೆ ಮಾಡಿ ಹೇಳ್ತೀನಿ. ಈಗ ಒಬ್ಬ ಯೋಗದಲ್ಲಿ ಸ್ಥಿತನಾಗಿರ್ತಾನೆ, ಅಂದ್ರೆ ಭಕ್ತಿ ಮಾಡ್ತಿರ್ತಾನೆ, ಆ ಕಾರಣ ಭಕ್ತಿ ಮಾಡಕ್ ಬಂದಿರ್ತಾನೆ. ಒಂದ್ ನಿಮಿಷ ಆಗಿ ಮೋಡ್ಗೆ ಹಾಕಿ. ಭಕ್ತಿ ಮಾಡ್ತಿರ್ತಾನೆ, ಏನೋ ಭಕ್ತಿಯಲ್ಲಿ ಮುಂದುವರಿಯಕ್ಕಾಗದೆ ಅವನು ಪತನ ಹೊಂದಿದ್ರೆ ಐಹಿಕ ಯಶಸ್ಸು ಇಲ್ಲ, ಆಧ್ಯಾತ್ಮಿಕ ಯಶಸ್ಸು ಇಲ್ಲ. ಸೊ ಅವನ ಗತಿ ಏನಾಗುತ್ತೆ? ಸ್ವಲ್ಪ ದಿನ ಭಕ್ತಿ ಮಾಡ್ತಾನೆ, ಯಾಕೋ ನಮ್ಗೆ ಭಕ್ತಿ ಸರಿ ಹೋಗ್ತಾ ಇಲ್ಲ ಅಂತ ವಾಪಸ್ ಅವನು ಭೌತಿಕ ಜಗತ್ತಿಗೆ ಬರ್ತಾನೆ. ಅವನ ಗತಿ ಏನಾಗುತ್ತೆ? ಶ್ರೀ ಭಗವಾನ್ ವಾಚ. ಇವತ್ತಿನ ಶ್ಲೋಕ. ಕಲ್ಯಾಣ ಕಾರ್ಯಗಳನ್ನ ಮಾಡುವ ಆಧ್ಯಾತ್ಮಿಕವಾದಿಗೆ ಈ ಲೋಕದಲ್ಲಾಗಲಿ ಆಧ್ಯಾತ್ಮಿಕ ಲೋಕದಲ್ಲಾಗಲಿ ನಾಶವೆಂಬುದಿಲ್ಲ. ಗೆಳೆಯ, ಕಲ್ಯಾಣ ಕಾರ್ಯಗಳನ್ನು ಮಾಡುವವನನ್ನು ಕೆಡುಕು ಗೆಲ್ಲಲಾರದು. ಇದು ಕೃಷ್ಣನ ಭರವಸೆ. ನಾವು ಕಿಂಚಿತ್ತಾದ್ರೂ ಕೂಡ ಭಕ್ತಿ ಸೇವೆ ಮಾಡಿದ್ರೆ ನಾವು ಈ ಜನ್ಮದಲ್ಲಿ ಅದು ನಾಶವಾಗುವುದಿಲ್ಲ. ಮತ್ತೆ ಏನಾಗುತ್ತೆ? ಅದು ಹೇಗೆ ಫಲ ಕೊಡುತ್ತೆ? ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹಾತ್ಮಯಾತ್. ಒಂದು ಕಿಂಚಿತ್ ಭಕ್ತಿ ಮಾಡಿದ್ರು ಕೂಡ ನಮ್ಮನ್ನ ಅದು ದೊಡ್ಡ ಗಂಡಾಂತರದಿಂದ ಕಾಪಾಡುತ್ತೆ ಅನ್ನೋದಾಗಿದ್ರೆ, ಯಾರು ತಮ್ಮ ಜೀವನವನ್ನ ಭಕ್ತಿ ಸೇವೆಗೆ ಮುಡುಪಾಗಿಟ್ಟಿರ್ತಾರೆ ಸಂಪೂರ್ಣವಾಗಿ, ಅವ್ರಿಗೆ ಏನು ಕೊಡುತ್ತಾನೆ ಕೃಷ್ಣ ಅನ್ನೋದನ್ನ ನಾವಿವತ್ತು ಚರ್ಚೆ ಮಾಡುವ. ಶ್ಲೋಕ ನಂಬರ್ 641. ಪ್ರಾಪ್ಯ ಪುಣ್ಯ ಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ವಿಜಾಯತೆ. ಪ್ರಾಪ್ಯ ಪುಣ್ಯ ಕೃತಾಂ, ಅವನಿಗೇನಾಗುತ್ತೆ ಅಂದ್ರೆ, ಅವನಿಗೆ ಅಂದ್ರೆ ಯಾರು ಆಧ್ಯಾತ್ಮದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಧನೆ ಮಾಡಿ ಬಿದ್ದು ಹೋಗ್ತಾನೆ, ಪತಿತನಾಗ್ತಾನೆ, ಮತ್ತೆ ಅವನು ವಾಪಸ್ ಭೌತಿಕ ಜಗತ್ತಿಗೆ ಬರ್ತಾನೆ ಅಂತವನಿಗೆ ಪ್ರಾಪ್ಯ ಪುಣ್ಯ ಕೃತಾಂ ಲೋಕಾನ್ ಉಷಿತ್ವ ಶಾಶ್ವತಿ ಸಮಾಹ, ಅವನಿಗೆ ಪುಣ್ಯ ಲೋಕಗಳು ಸಿಗುತ್ತಂತೆ. ಬೆಳಿಗ್ಗೆ ನೃಗ ಮಹಾರಾಜನ ಕಥೆ ಓದ್ತಾ ಇದ್ವಲ್ಲ, ನೃಗ ಮಹಾರಾಜ ಎಷ್ಟು ದಾನ ಧರ್ಮ, ಎಷ್ಟು ಗೋದಾನ ಮಾಡಿರ್ತಾನೆ, ಎಷ್ಟು ಭೂದಾನ ಮಾಡಿರ್ತಾನೆ. ಗೊತ್ತಿಲ್ಲದೆ ಒಂದು ಸಣ್ಣ ಪಾಪ ಮಾಡಿದ್ದಕ್ಕೂ ಕೂಡ ಅವನಿಗೆ ನರಕ ಪ್ರಾಪ್ತಿ ಆಯ್ತು, ಹೀನ ಯೋನಿಯಲ್ಲಿ ಹುಟ್ಟೋ ತರ ಆಯ್ತು. ನಾವು ಗೊತ್ತಿಲ್ಲದೆ ಒಂದು ಪುಣ್ಯ ಕಾರ್ಯ ಮಾಡಿದ್ರು ಕೂಡ ನಮ್ಗೆ ಶಾಶ್ವತ ಅಸಂಖ್ಯಾತ ವರ್ಷಗಳ ಕಾಲ ನಾವು ಉನ್ನತ ಲೋಕದಲ್ಲಿ ಎಂಜಾಯ್ ಮಾಡಿ ಮತ್ತೇನಾಗುತ್ತೆ, ಅವನು ವಾಪಸ್ ಈ ಭೌತಿಕ ಜಗತ್ತಿಗೆ ಬರ್ತಾನೆ. ಈ ಭೌತಿಕ ಜಗತ್ತಲ್ಲಿ ಹುಟ್ಟುತ್ತಾನೆ. ಮತ್ತೆ ಹೇಗೆ ಹುಟ್ಟುತ್ತಾನೆ? ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ವಿಜಾಯತೆ. ಶುಚಿವಂತರ ಮತ್ತೆ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಇದು ಒಂದು ಕಡೆಯಲ್ಲಿ ಮಾತ್ರ ಭಗವಂತ ಮನುಷ್ಯ ಜನ್ಮ ಪ್ರಾಪ್ತಿ ಆಗುತ್ತೆ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಇನ್ನೆಲ್ಲೂ ಯಾವ ಶಾಸ್ತ್ರ ಯಾವ ಗ್ರಂಥದಲ್ಲೂ ಕೂಡ ಮನುಷ್ಯ ಜನ್ಮ ಪ್ರಾಪ್ತಿ ಆಗುತ್ತೆ ಅನ್ನೋದಕ್ಕೆ ಪುರಾವೆ ಇಲ್ಲ.
ಅವನೇನಾದ್ರೂ ಕಿಂಚಿತ್ ಭಕ್ತಿ ಸೇವೆ ಮಾಡಿದ್ದರೆ ಮಾತ್ರ ಅವನಿಗೆ ಮನುಷ್ಯ ಜನ್ಮ ಪ್ರಾಪ್ತಿಯಾಗುತ್ತೆ. ಮನುಷ್ಯ ಜನ್ಮ ಎಲ್ರಿಗೂ ಪ್ರಾಪ್ತಿಯಾಗಿದೆ. ಬಿಲ್ ಗೇಟ್ಸ್ಗೆ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿದೆ, ಅಂಬಾನಿಗೆ ಪ್ರಾಪ್ತಿಯಾಗಿದೆ, ಎಲಾನ್ ಮಸ್ಕ್ಗೆ ಪ್ರಾಪ್ತಿಯಾಗಿದೆ, ಸಿದ್ದರಾಮಯ್ಯನಿಗೆ ಪ್ರಾಪ್ತಿಯಾಗಿದೆ. ಏನ್ ಮಾಡ್ತವೆ ಅವು? ಮತ್ತೆ ಮಾಡಿ ಏನ್ ಪ್ರಯೋಜನ ಆಯ್ತು? ಏನು ಪ್ರಯೋಜನ ಆಯ್ತು? ಆದ್ರೆ ಕೃಷ್ಣ ಹೇಳ್ತಾನೆ ಅಂತವ್ರಿಗೆ ಮನುಷ್ಯ ಜನ್ಮ ಪ್ರಾಪ್ತಿ ಆಗುತ್ತೆ. ಅಂದ್ರೇನು? ಹಿಂದಿನ ಜನ್ಮದಲ್ಲಿ ಏನಾದ್ರೂ ಅವನು ಕಿಂಚಿತ್ತು ಆಧ್ಯಾತ್ಮಿಕವಾಗಿ ಸೇವೆ ಮಾಡಿ ನನಗೆ ಸಾಕಾಯ್ತಪ್ಪ ಬೇಡ ಅಂತ ವಾಪಸ್ಸು ಪತಿತನಾಗಿ ಬಿದ್ರೆ, ಭೌತಿಕ ಜಗತ್ತಿಗೆ ಬಂದಿದ್ರೆ ಅಂತವ್ರು ಮಾತ್ರ ಮನುಷ್ಯ ಜನ್ಮ ಪ್ರಾಪ್ತಿ ಆಗುತ್ತೆ. ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟ ಬೀಜಾಯತೆ. ಶ್ರೀಮಂತರ ಮನೆಯಲ್ಲಿ ಒಳ್ಳೆ ಬಿಸ್ನೆಸ್ ಮ್ಯಾನ್ ಮನೆಗಳಲ್ಲಿ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಬೇಕಾ ನಮಗೆ? ಈಗ ಶಾರುಖ್ ಖಾನ್ ಮಗ ಇದ್ದಾನೆ, ಅವನು ಶ್ರೀಮಂತರ ಮೇಲೆ ಹುಟ್ಟಿದ್ದಾನೆ, ಯಾವ್ದೋ ಡ್ರಗ್ ಕೇಸಲ್ಲಿ ಸಿಕ್ಕಾಕೊಳ್ತಾನೆ. ಬೇಕಾದ ಜನ್ಮ? ₹1,00,00,000 ಕೊಟ್ಟರು ಬೇಕಾಗಿಲ್ಲ ನಮ್ಗೆ, ಆ ಜನ್ಮ ಬೇಕಾಗಿಲ್ಲ, ಆ ತರ ಮನುಷ್ಯ ಜನ್ಮ ಬೇಕಾಗಿಲ್ಲ. ಓಕೆಪ್ಪ, ಇನ್ನೊಂದು ಆಪ್ಷನ್ ಕೊಡ್ತೀನಿ ಕೃಷ್ಣ. ಸೆಕೆಂಡ್ ನೆಕ್ಸ್ಟ್ 642 ಹೇಳ್ತಾನೆ ಕೃಷ್ಣ. ಇಲ್ಲಿ ಏನ್ ಹೇಳ್ತಾರೆ? ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ಬಿಜಾಯತೆ. ಬೇಕಾ? ಅಥವಾ ನೆಕ್ಸ್ಟ್ ಶ್ಲೋಕ, ಅಥವಾ ಯೋಗಿನಾಮೇವ ಕುಲೆ ಭವತಿ ಧೀಮತಾಂ. ಅಥವಾ ಏನಾಗುತ್ತೆ? ಯೋಗಿನಾಮೇವ ಕುಲೆ ಭವತಿ ಧೀಮತಾಂ. ಇನ್ನೂ ಹೆಚ್ಚಿಗೆ ಏನಾದ್ರು ಭಕ್ತಿ ಸೇವೆ ಮಾಡಿದ್ರೆ ಒಂದ್ ಸ್ವಲ್ಪ ದೀರ್ಘಕಾಲ, ಒಂದು 6 ತಿಂಗಳು, ವರ್ಷನೋ, 5 ವರ್ಷನೋ, 10 ವರ್ಷನೋ ಏನೋ ಮಾಡಿರ್ತಾನೆ. ಅಂತವನು ಏನಾದ್ರು ಪತಿತನಾಗಿದ್ರೆ ಅಥವಾ ಒಳ್ಳೆ ಕುಲದಲ್ಲಿ ಹುಟ್ಟತಾನ, ಬ್ರಾಹ್ಮಣರ ಮನೆಯಲ್ಲಿ, ಭಕ್ತರ ಮನೆಯಲ್ಲಿ, ವೈಷ್ಣವರ ಮನೆಯಲ್ಲಿ ಮನುಷ್ಯನಾಗಿ ಹುಡ್ತಾನೆ. ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಇದು ತುಂಬಾ ದುರ್ಲಭ. 2 ಆಪ್ಷನ್ ಇದೆ. ಅಂದ್ರೆ ಒಂದೇ ಸಾಧನೆ, 2 ಆಪ್ಷನ್. ಅಂದ್ರೆ ನೀವು ಸ್ವಲ್ಪ ಮಟ್ಟಿಗೆ ಏನಾದ್ರು ಸಾಧನೆ ಮಾಡಿದ್ರೆ ಶ್ರೀಮಂತರ ಮೇಲೆ ಹುಡ್ತೀವಿ. ಹೇಳ್ದಲ್ಲ ಈಗ ಶ್ರೀಮಂತರು ಯಾರ್ಯಾರು ಅಂತ, ಅಂತವ್ರ ಮೇಲೆ ಹುಡ್ತೀವಿ. ಹುಟ್ಟಿನೂ ಕೂಡ ನಾವು ಜನ್ಮ ನಾಶ ಮಾಡ್ಕೊಳ್ತೀವಿ. ಹಾಗಾದ್ರೆ ಅದು ಬೇಕಾಗಿಲ್ಲ ನಮ್ಗೆ ಆ ತರ ಜನ್ಮ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ. ಯೋಗಿನಾಮೇವ, ಯೋಗಿಗಳ ಮನೆಯಲ್ಲಿ ಹುಟ್ಟುತ್ತಾನೆ, ಭಕ್ತರ ಮನೆಯಲ್ಲಿ, ಯೋಗಿಗಳ ಮನೆಯಲ್ಲಿ ಹುಟ್ಟುತ್ತಾನೆ. ಈ ತರ ಜನ್ಮ ತುಂಬಾ ದುರ್ಲಭ. ಅರ್ಜುನ ಪ್ರಶ್ನೆಗೆ ಕೃಷ್ಣ ಈ ತರ ಉತ್ತರ ಹೇಳ್ತಾ ಇದ್ದಾನೆ. ಮನುಷ್ಯ ಜನ್ಮ ಖಂಡಿತ ಸಿಗುತ್ತೆ ಅವನಿಗೆ. ನಾವು ಕಿಂಚಿತ್ತಾದ್ರೂ ಧರ್ಮದಲ್ಲಿ, ಭಕ್ತಿಯಲ್ಲಿ ಸಾಧನೆ ಮಾಡಿದ್ರೆ ನಮ್ಗೆ ಮನುಷ್ಯ ಜನ್ಮ ಸಿಗುತ್ತೆ. ಆದ್ರೆ ನಮ್ಮ ಪ್ರಯತ್ನ ಮಾಡ್ತಾ ಇರೋದು ಮನುಷ್ಯ ಜನ್ಮ ಪ್ರಾಪ್ತಿಗೋಸ್ಕರ ಅಲ್ಲ, ಶ್ರೀಮಂತರ ಮೇಲೆ ಹುಟ್ಟೋತರ ಅಲ್ಲ. ಮತ್ತೆ ಈ ಮನುಷ್ಯನ ಜನ್ಮ ಯಾವ ಜನ್ಮವೂ ಕೂಡ ಬೇಕಾಗಿಲ್ಲ ನಮ್ಗೆ. ಶಾಶ್ವತವಾದ ಲೋಕ ಬೇಕು ನಮ್ಗೆ. ಏತದ್ದೇ ದುರ್ಲಭತರಂ ಲೋಕೆ ಜನ್ಮ ಯದಿದೀರ್ಷಂ. ಅನುವಾದ, ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ಅನಂತರ ವಿಫಲನಾದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂಥ ಜನ್ಮವು ದುರ್ಲಭತರವಾದದ್ದು, ರೇರ್, ಅಪರೂಪದಲ್ಲಿ ಅಪರೂಪ. ಎಷ್ಟು ಜನ ಭಕ್ತಿ ಮಾಡ್ತಾ ಇದಾರೆ? ಎಷ್ಟು ಜನ ಭಕ್ತಿ ಮಾಡ್ತಾ ಇದಾರೆ? ಆ ಭಕ್ತಿ ಮಾಡೋರಲ್ಲೂ ಕೂಡ ಯಶನಿಗೆ ಕೃಷ್ಣ ಅರ್ಥ ಆಗಿದ್ದಾನೆ? ಎಷ್ಟು ಜನ ಭಕ್ತಿಯನ್ನ ಪ್ರಚಾರ ಮಾಡ್ತಾ ಇದಾರೆ? ತುಂಬಾ ಅಪರೂಪ. ದುರ್ಲಭತರಂ, ದುರ್ಲಭಂ ಮಾನುಷಂ ಜನ್ಮಂ ತದ್ಯಪಿ ಅರ್ಥದಂ ಅಧ್ರುವಂ. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ. ಇವಾಗ ಎಲ್ರಿಗೂ ಒಂದು ಕನ್ಫ್ಯೂಷನ್ ಬಂತ? ಮನುಷ್ಯ ಜನ್ಮ ಸಿಗುತ್ತೆ ಭಗವಂತ ಹೇಳ್ತಾನೆ, ಆದ್ರೆ ಈ ಕೇಸಲ್ಲಿ ಮಾತ್ರ ಏನು, ಕಿಂಚಿತಾದ್ರೂ ಭಕ್ತಿ ಸೇವೆ ಮಾಡಿದ್ರೆ, ನಾನು ಆ ಸೇವೆ ಮಾಡಿದ್ದೆ, ನಾನು ಈ ಸೇವೆ ಮಾಡಿದ್ದೆ, ನಾನು ಬಡಬಗ್ಗರಿಗೆ ಸಹಾಯ ಮಾಡಿದ್ದೆ, ಮನುಷ್ಯ ಜನ್ಮ ಸಿಗುತ್ತಾ? ಇಲ್ಲ, ನಾಯಿ ಜನ್ಮ ಸಿಗ್ಬೋದು. ಹೌದು, ಯಾಕಂದ್ರೆ ಅದು ಆಧ್ಯಾತ್ಮಿಕ ಕಾರ್ಯ ಅಲ್ಲ, ಅದು ಲೌಕಿಕ ಕಾರ್ಯ. ಇದು ನಾನು ಎಷ್ಟೋ ಸಲ ರಿಪೀಟ್ ಮಾಡ್ತಿದ್ದೀನಿ, ಇವಾಗ್ಲೂ ಮಾಡ್ತೀನಿ. ಆಧ್ಯಾತ್ಮಿಕ ಕಾರ್ಯ ಬೇರೆ, ಲೌಕಿಕ ಕಾರ್ಯ ಬೇರೆ. ಆಧ್ಯಾತ್ಮಿಕದಲ್ಲಿ ಮಾಡಿದ್ರೆ ಮಾತ್ರ ನಮಗೆ ಭಗವಂತ ಈ ಜನ್ಮ ಕೊಡ್ತಾನೆ. ನಾವು ಲೌಕಿಕವಾಗಿ ಪುಣ್ಯ ಕಾರ್ಯ ಮಾಡಿದ್ರೆ ಮತ್ತೆ ನಾವು ಹೀನ ಯೋನಿಯಲ್ಲಿ ಹುಟ್ಟಬೇಕಾಗುತ್ತೆ. ಎಕ್ಸಾಂಪಲ್ ಋಗ ಮಹಾರಾಜ, ಬೆಳಗ್ಗೆ ತಾನೇ ಓದಿದ್ದೀವಿ. ಋಗ ಮಹಾರಾಜ ಬೆಸ್ಟ್ ಎಕ್ಸಾಂಪಲ್. ಎಷ್ಟು ದಾನ ಮಾಡಿದ್ದ ಅವನು, ಎಷ್ಟು ಯಜ್ಞ ಮಾಡಿದ್ದ, ಎಷ್ಟು ಗೋಗಳನ್ನ ದಾನ ಮಾಡಿದ್ದ.
ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿದೆ, ಭೂಮಿಯಲ್ಲಿ ಎಷ್ಟು ಧೂಳಿನ ಕಣಗಳಿದೆ, ಮಳೆಯ ಹನಿಯಲ್ಲಿ ಎಷ್ಟು ನೀರಿನ ಹನಿಗಳಿದೆ, ಅಷ್ಟು ಸಂಖ್ಯೆಯ ಗೋಗಳನ್ನ ಸುಮ್ಮನೆ ದಾನ ಮಾಡಿಲ್ಲ. ಗೊರಸುಗಳಿಗೆ ಚಿನ್ನದ ಲೇಪ ಹಾಕಿ ಅದ್ರ ಮೇಲೆ ವಸ್ತ್ರ ಆಭರಣಗಳು ಹಾಕಿ ಕರು ಸಮೇತ ದಾನ ಮಾಡಿದ್ದಾನೆ. ಅದು ನ್ಯಾಯಾರ್ಜಿತವಾಗಿ ಸಂಪಾದನೆ ಮಾಡಿರುವಂತಹ ಹಸುಗಳನ್ನ ಹೇಳ್ತಾನೆ. ಹಾಗೆ ಇಷ್ಟೆಲ್ಲ ಮಾಡಿ ಕೂಡ ಓತಿಕೆತ ಜನ್ಮ ಯಾಕೆ ಬಂತು ಅವನಿಗೆ? ಹಲ್ಲಿ ಜನ್ಮ. ಅವನು ಭಕ್ತನಾಗಿದ್ದಕ್ಕೋಸ್ಕರ ಅವನಿಗೆ ಹಲ್ಲಿ ಜನ್ಮ ಬಂದು ಭಗವಂತ ಪ್ರೊಟೆಕ್ಟ್ ಮಾಡ್ದ. ಭಕ್ತನ ಆಗಿಲ್ಲದೆ ಹೋಗಿದ್ರೆ ಅವನ ಕತೆ. ಉದಾಹರಣೆ ಪ್ರಾಚೀನ್ ಬರ್ಹಿ ಮುಂದೆ ಬರ್ತಿದ್ರಲ್ಲೇ ಭಾಗವತಮಲ್ಲಿ. ಪ್ರಾಚೀನ್ ಬರ್ಹಿ ರಾಜನಿಗೆ ನಾರದ ಉಪದೇಶ ಮಾಡ್ತಾರೆ. ಅವನ ಕತೆ ಏನಾಗ್ಬೇಕು? ತುಂಡಾದ ಮೋಡದಂತೆ ಅವನು ಭ್ರಷ್ಟನಾಗುವುದಿಲ್ಲವೇ? ಇಲ್ಲ, ಖಂಡಿತ ಆಗೋದಿಲ್ಲ. ಅದಕ್ಕೆ ಎಲ್ರಿಗೂ ಹೇಳದೆ, ಕೈ ಜೋಡಿಸಿ ಹೇಳದೇನೆಂದ್ರೆ, ಕರ್ಮಕಾಂಡ ಜ್ಞಾನಕಾಂಡವನ್ನ ದಯವಿಟ್ಟು ಅದಕ್ಕೆ ಅಂಟ್ಕೋಬೇಡಿ. ನಾವು ಏನಾದ್ರೂ ಕಿಂಚಿತ್ ಭಕ್ತಿ ಸೇವೆ ಮಾಡಿದ್ರೆ ಪ್ರಾಣ ಹೋಗ್ತಾ ಇದೆ ಪರವಾಗಿಲ್ಲ, ಭಯ ಇಲ್ಲ ನಮ್ಗೆ. ಪ್ರಾಣ ಹೋದ್ರೆ ಕೃಷ್ಣ ಹೇಳಿದಾನೆ, ಇನ್ನೊಂದು ಮನುಷ್ಯನ ಜನ್ಮ ಸಿಗುತ್ತೆ, ಆಧ್ಯಾತ್ಮಿಕವಾದಿ ಕುಟುಂಬದಲ್ಲಿ ಹುಟ್ಟತೀಯ, ಅಲ್ಲಿ ಸಾಧನೆ ಮಾಡ್ತೀಯ, ನನ್ನ ಬಳಿಗೆ ಬರ್ತೀಯ. ಅದೊಂದು ಹೋಪ್ಸ್ ಇದೆ. ನಾವು ಎಷ್ಟೇ ಪಾಪಗಳು ಮಾಡಿರ್ಬೋದು, ಎಷ್ಟೇ ಅಪಚಾರಗಳು ಅಪರಾಧಗಳು ಮಾಡಿರ್ಬೋದು, ಕಿಂಚಿತ್ತಾದ್ರೂ ನಾವು ಭಕ್ತಿ ಸೇವೆ ಮಾಡಿದ್ದಕ್ಕೆ ಭಗವಂತ ಏನೋ ಒಂದು ಆ ವೈಷ್ಣವರ ಮನೆಯಲ್ಲಿ ನಾಯಿಯಾಗಾದ್ರೂ ಹುಟ್ಟಿಸ್ತಾನೆ ಭಗವಂತ. ಅಷ್ಟು ಕಾನ್ಫಿಡೆನ್ಸ್ ಇದೆ, ಅಷ್ಟು ಕಾನ್ಫಿಡೆನ್ಸ್ ಇದೆ, ಅಷ್ಟು ಭರವಸೆ ಕೊಡ್ತಾನೆ ಕೃಷ್ಣ. ಮಾಶುಚ ಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚ. ಇಲ್ಲಿ ಹೇಳ್ತಾರೆ 2 ಶ್ಲೋಕ 641 642. ಎಲ್ರೂ ಒಂದ್ಸಲ ಅದನ್ನ ಓದಿ ಮನೆಯಲ್ಲಿ ಕ್ಲಾಸ್ ಮುಗಿದ್ಮೇಲೆ. ಇಲ್ಲ ಪೂರ್ತಿ ನೆಕ್ಸ್ಟ್ ಶ್ಲೋಕನು ಅದೇ ಅಷ್ಟೇ ಚೆನ್ನಾಗಿದೆ ನೋಡಿ. ಇಲ್ಲಿ ಭಾವಾರ್ಥ ಓದ್ತೀನಿ 642. ಧೀಮಂತರಾದ ಯೋಗಿಗಳ ಕುಟುಂಬದಲ್ಲಿ ಜನ್ಮ ತಾಳುವುದನ್ನ ಇಲ್ಲಿ ಹೊಗಳಿದೆ. ಭಕ್ತರ ಮನೆಯಲ್ಲಿ ಹುಟ್ಟೋದು ಅಷ್ಟು ಸುಲಭ ಅಲ್ಲ. ಯಾರಂದ್ರೆ ಯಾರು ಭಕ್ತರ ಮನೆಯಲ್ಲಿ ಹುಟ್ಟೋದಿಲ್ಲ. ಪಾಪಿಗಳ ಮನೆಯಲ್ಲಿ, ಅಥವಾ ಹಿಂದೆ ಓದಿದ್ವಲ್ಲ, ಐಹಿಕವಾಗಿ ಶ್ರೀಮಂತನಾದ ಕುಟುಂಬದಲ್ಲಿ ಹುಟ್ಟಿ ಏನು ಪ್ರಯೋಜನ ಇಲ್ಲ. ಅದ್ರ ಬದಲು ಹುಟ್ಟದೇ ಇರೋದೇ ಒಳ್ಳೇದು, ಅಥವಾ ಹೀನ ಯೋನಿಯಲ್ಲಿ ಹುಟ್ಟೋದೇ ಒಳ್ಳೇದು. ಯಾಕೆಂತೀರಾ? ಮನುಷ್ಯನಾಗಿ ಹುಟ್ಟಿ ಕೂಡ ಶ್ರೀಮಂತರ ಕುಟುಂಬದಲ್ಲಿ ಒಂದು ಭಕ್ತಿ ಮಾಡ್ಲಿಲ್ಲ ಅಂತ ಅಂದ್ರೆ ಮತ್ತೆ ಮನುಷ್ಯನ ಜನ್ಮಕ್ಕೆ ಅವಮಾನ ಆಯ್ತಲ್ಲ. ಮನುಷ್ಯನ ಜನ್ಮ ಪಡ್ಕೊಂಡು ಕೂಡ ವ್ಯರ್ಥ ಆಯ್ತು. ಅದ್ರ ಬದಲು ನಾಯಿಯಾಗಿ ಹುಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಅದಕ್ಕೆ ಬುದ್ಧಿ ಇಲ್ಲ, ಏನೋ ತಿನ್ಕೊಂಡು ಆರಾಮಾಗಿರ್ತಾ ಇತ್ತು. ಸೊ ಆ ಜನ್ಮ ನಮ್ಗೆ ಅವಶ್ಯಕತೆ ಇಲ್ಲ, ಅದು ಬೇಕಾಗೇ ಇಲ್ಲ. ಅದು ಇನ್ನ ಉಳಿದಿರೋದು ಒಂದು ಆಪ್ಷನ್ ಯಾವ್ದು? ಅಥವಾ ಯೋಗಿ ನಾಮೇವ ಕುಲೇ ಭವತಿ ಧೀಮತಾಂ ಏತದ್ದೇ ದುರ್ಲಭಂ ಲೋಕೆ ಜನ್ಮಂ ಈದೃಶಂ. ವಿಶೇಷವಾಗಿ ಆಚಾರ್ಯರ ಅಥವಾ ಗೋಸ್ವಾಮಿಗಳ ಕುಟುಂಬದಲ್ಲಿ ಹೀಗಾಗುತ್ತದೆ. ಇವಾಗ ಪ್ರಭುಪಾದರು ಮಹಾಭಕ್ತರು, ಅವ್ರ ತಂದೆ ತಾಯಿಗಳೇ ಭಕ್ತಿ ಮಾಡ್ತಾ ಇದ್ರು. ಸೊ ಈ ಜೀವ ಏನಾಯ್ತು, ಆ ಕುಟುಂಬದಲ್ಲಿ ಹುಟ್ಟೋ ತರ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ಓಕೆ, ಪ್ರಭುಪಾದರು ಭಗವಂತನ ನೇರ ಪ್ರತಿನಿಧಿ, ಅವರು ಭಗವಂತನಿಂದನೇ ಇಲ್ಲಿಗೆ ಕಳಿಸಲ್ಪಟ್ಟಿದ್ದಾರೆ. ಆ ತರ ಯೋಗಿಗಳ ಕುಟುಂಬದ ವಿಷಯ ನೋಡ್ತಾರೆ. ನೀವು ದೇವಸ್ಥಾನಕ್ಕೆ ಬಂದ್ರೆ ಇಸ್ಕಾನ್ ಟೆಂಪಲ್ ಅಲ್ಲಿ ಸಣ್ಣ ಸಣ್ಣ ಮಕ್ಕಳುಗಳನ್ನ ಎತ್ಕೊಂಡ್ ಬರ್ತಾರೆ, ತಿಲಕ ಹಚ್ಚಿರ್ತಾರೆ. ಮಕ್ಕಳು ಹುಟ್ಟತಾನೆ ಜಗನ್ನಾಥನ ಭಗವಂತನ ನೋಡ್ಕೊಂಡು ಬೆಳಿತಾ ಇರ್ತಾರೆ. ಈ ಜನ್ಮ ಈ ಪುಣ್ಯ ಹೇಗೆ ಸಿಕ್ತು ಅವ್ರಿಗೆ ನೆಕ್ಸ್ಟ್ ಹೋಗ್ತಾ ಹೇಳ್ತಾರೆ. ಆ ಮಗು ಆ ಧೀಮಂತ ಕುಟುಂಬದವರ ಮಗನಾಗಿ ಹೇಗೆ ಹುಟ್ಟು ಬಂತು? ಏತದ್ದಿ ದುರ್ಲಭತರಂ ಲೋಕೆ, ಈ ಜನ್ಮ ತುಂಬಾ ದುರ್ಲಭ, ಅಪರೂಪ, ಎಲ್ರಿಗೂ ಸಿಗೋದಿಲ್ಲ ಅದು. ಅಟ್ಲೀಸ್ಟ್ ನಾವು ಈ ಜನ್ಮದಲ್ಲಿ ಏನಾದ್ರು ಭಕ್ತಿ ಮಾಡಿಲ್ಲ ಸರಿಯಾಗಿ, ಸ್ವಲ್ಪ ಮಟ್ಟಿಗಾದ್ರೂ ಭಕ್ತಿ ಮಾಡಿದೀವಿ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಜನ್ಮದಲ್ಲಿ ಭಗವಂತ ಒಂದು ಅವಕಾಶ ಕೊಡ್ತಾನೆ. ಇನ್ಯಾವ ಜನ್ಮದಲ್ಲಿ ಯಾವ ಸಂದರ್ಭದಲ್ಲೂ ಇಲ್ಲ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ನಮ್ಮ ಗುರುಗಳಾದ ಓಂ ವಿಷ್ಣುಪಾದ ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರು ಮತ್ತು ನಾವು ಇಬ್ಬರು ಭಗವಂತನ ಕೃಪೆಯಿಂದ ಇಂತಹ ಕುಟುಂಬದಲ್ಲಿ ಹುಟ್ಟುವ ಭಾಗ್ಯವನ್ನ ಪಡೆದಿದ್ದವು. ಅಂದ್ರೆ ಭಕ್ತರ ಮನೆಯಲ್ಲಿ ಹುಟ್ಟುವಂತ ಭಾಗ್ಯವನ್ನ ಪಡ್ಕೊಂಡಿದ್ರು. ಇಬ್ಬರು ನಮ್ಮ ಬಾಳಿನ ಪ್ರಾರಂಭದಿಂದಲೇ ಭಗವಂತನ ಭಕ್ತಿ ಪೂರ್ವಕ ಸೇವೆಯಲ್ಲಿ ಶಿಕ್ಷಣವನ್ನ ಪಡೆದವು. ಪ್ರಾರಂಭದಲ್ಲೇ ಭಕ್ತಿಯನ್ನ ನಾವು ಅಲ್ಲಿ ಕಲಿಸ್ಕೊಡ್ಬೇಕು. ನಮ್ಗೆ ಪ್ರಾರಂಭದಲ್ಲಿ ಯಾರು ಹೇಳ್ಕೊಟ್ಟಿರ್ಲಿಲ್ಲ, ಭಕ್ತಿ ಮಾಡೋದು ಹೇಗೆ ಗೊತ್ತಿರ್ಲಿಲ್ಲ ನಮ್ಗೆ. ಏನೋ ಶಾಲೆಯಲ್ಲಿ ಇದ್ದಾಗ ಒಂದಿಷ್ಟು ಭಗವದ್ಗೀತೆ ಕೃಷ್ಣ ಬಗ್ಗೆ ಒಂದಷ್ಟು ಸಂಸ್ಕೃತ ಕಥೆಗಳು ಹೇಳ್ತಾ ಇದ್ರು, ಇಷ್ಟೇ. ಇದು ಬಿಟ್ರೆ ನಮ್ಮ ಮನೆಗಳಲ್ಲಿ ನಮ್ಮ ಸಮಾಜದಲ್ಲಿ ಯಾವ ಪೂರ್ವ ಸಂಸ್ಕಾರವೂ ಇರ್ಲಿಲ್ಲ ನಮಗೆ. ಆದ್ರೆ ಹಿಂದಿನ ಜನ್ಮದಲ್ಲಿ ಏನಾದ್ರೂ ಮಾಡಿದ್ದಕ್ಕೆ ನಮಗೆ ಇವತ್ತು ಭಗವದ್ಗೀತೆ ಓದುವಂತ ಅವಕಾಶ ಭಗವಂತ ಮಾಡ್ಕೊಟ್ಟಿದೆ. ಎಲ್ರಿಗೂ ಮಾಡ್ಕೊಳ್ಳೋದಿಲ್ಲ.
ಹೇಗೆ ಆ ಜನ್ಮ ಹೇಗೆ ಪ್ರಾಪ್ತಿಯಾಗುತ್ತೆ? ನೆಕ್ಸ್ಟ್ ಶ್ಲೋಕ ಹೇಳ್ತಾನೆ ಕೃಷ್ಣ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ಪೌರ್ವದೇಹಿಕಂ, ನಾವು ಹಿಂದಿನ ಜನ್ಮದಲ್ಲಿ ಏನು ದೇಹ ಪಡೆದಿದ್ವೋ, ಯತತೆ ಚ ತದ್ಭೂಯೋ ಭೂಯಃ ಸಂಸಿದ್ಧಿ ಕುರುನಂದನ. ಕುರುನಂದನ, ಇಂಥ ಜನ್ಮವನ್ನ ತಳೆದ ಮೇಲೆ, ಎಂಥ ಜನ್ಮ? ಭಕ್ತರ ಕುಟುಂಬದಲ್ಲಿ ಹುಟ್ಟುವಂತ ಜನ್ಮ ತಳೆದ ಮೇಲೆ ಆತನು ತನ್ನ ಪೂರ್ವ ಜನ್ಮದ ದೈವಿ ಪ್ರಜ್ಞೆಯನ್ನ ಮತ್ತೆ ಎಚ್ಚರಿಸಿಕೊಳ್ಳುತ್ತಾನೆ ಮತ್ತು ಸಂಪೂರ್ಣ ಯಶಸ್ಸನ್ನು ಗಳಿಸುವುದಕ್ಕಾಗಿ ಇನ್ನೂ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಾನೆ. ಅಯತಿ ಅಂದ್ರೆ ಪ್ರಯತ್ನ ಮಾಡದೇ ಅವನಿಗೆ ಭಕ್ತಿ ಸೇವೆ ಬರುತ್ತೆ. ಅವ್ನು ಪ್ರಯತ್ನ ಮಾಡೋದೇ ಬೇಕಾಗಿಲ್ಲ, ಹಾಗೆ ಭಕ್ತಿ ಸೇವೆ ಬಂದ್ಬಿಡುತ್ತೆ. ಯಾಕಂದ್ರೆ ಲಭತೆ ಪೌರ್ವದೇಹಿಕಂ, ತನ್ನ ಹಿಂದಿನ ಜನ್ಮದಲ್ಲಿ ಅವನೇನು ಮಾಡಿದ್ದ ಅದಕ್ಕೆ ಭಗವಂತ ಈ ಜನ್ಮದಲ್ಲಿ ಅಲ್ಲಿಂದ ಶುರು ಮಾಡಕ್ಕೆ ಕೊಟ್ಬಿಡ್ತಾನೆ. ಇವಾಗ ನಾನು ಹೇಳ್ತೀನಿ, ಟೆಂಪಲ್ ಅಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನ ಎತ್ಕೊಂಡು ಬರ್ತಾರೆ ತಂದೆ ತಾಯಿಗಳು, ತಿಲಕ ಹಚ್ಚಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಆ ಮಗು ಜಗನ್ನಾಥ ನೋಡ್ತಾ ನೋಡ್ತಾ ಪ್ರಸಾದ ತಿಂತಾ ತಿಂತಾ ಬೆಳೀತಾ ಇದೆ. ಭಕ್ತರು ಮಕ್ಕಳ ಜೊತೆ ಆಟ ಆಡ್ಕೊಂಡು ಬೆಳೀತಾ ಇದೆ. ನಾವ್ಯಾರ ಜೊತೆ ಆಟ ಆಡಕ್ ಬಿಡ್ತೀವಿ? ಯಾರೋ ಮಕ್ಳು ಒಟ್ಟಲ್ಲಿ ಆಟ ಆಡ್ಕೊ ಬನ್ನಿ, ಹೋಗಪ್ಪ ಆಟ ಆಡ್ಕೊ ಬಾ. ಆಟ ಆಡಕ್ ಬಿಡಿ ಮಕ್ಕಳನ್ನ, ಭಕ್ತರ ಜೊತೆ ಬಿಡಿ, ಭಕ್ತರ ಮಕ್ಕಳ ಜೊತೆ ಬಿಡಿ. ಎಲ್ಲಿದ್ದಾರೆ ಭಕ್ತರು? ಇಲ್ಲಿ ಸುತ್ತಮುತ್ತ ದೇವಸ್ಥಾನಕ್ಕೆ ಬರ್ಬೇಕು, ನಾವು ಹುಡ್ಕೊಂಡು ಹೋಗ್ಬೇಕು. ನಾವು ಎಲ್ಲಿ ನಮ್ಗೆ ಆ ವಾತಾವರಣ ಸಿಗುತ್ತೆ ಅಲ್ಲಿ ಹುಡ್ಕೊಂಡು ಹೋಗ್ಬೇಕು ನಾವು. ಈಗ ರಜನಿಕಾಂತ್ ಮೂವಿ ರಿಲೀಸ್ ಆಯ್ತು, ಎಲ್ಲೋ ಹಾಕಿದಾನೆ ಯಾವ್ದೋ ಥಿಯೇಟರ್ ಅಲ್ಲಿ, ಹುಡ್ಕೊಂಡು ಹೋಗ್ತೀವಿ ನಾವು. ಫಸ್ಟ್ ಶೋ ಫಸ್ಟ್ ಟಿಕೆಟ್ ನಂದೇ ಹಾಕಿರ್ಬೇಕು ಅಂತ. ಯಾಕಂದ್ರೆ ನಮ್ಗೆ ಆಸಕ್ತಿ, ಅಟ್ಯಾಚ್ಮೆಂಟ್ ಇದೆ, ಹೋಗ್ತೀವಿ ನಾವು. ಆಸಕ್ತಿ ಇಲ್ಲ ಅಂದ್ರೆ ಟಿವಿಲಿ ಬಂದ್ರು ನೋಡಲ್ಲ, ಹೌದಲ್ಲ? ಅದೇ ಫಿಲಂ ಇವತ್ತೇ ಟಿವಿಲಿ ರಿಲೀಸ್ ಮಾಡ್ತಾರೆ, ಆಸಕ್ತಿ ಇಲ್ಲ ಅಂದ್ರೆ ಅಂತ ಹೇಳ್ತೀವಲ್ವಾ? ಹಾಗೇನೆ ನಾವು ಬೇಕಂದ್ರೆ ಹುಡ್ಕೊಂಡು ಹೋಗ್ತೀವಿ. ಸೊ ಅದೇನಾಗುತ್ತೆ ಗೊತ್ತಾ, ಈ ಜನ್ಮದಲ್ಲಿ ನಾವೇನಾದ್ರೂ ಮಾಡಿದ್ದು, ಕೃಷ್ಣ ಹೇಳ್ತಾ ಇರೋದು ಭಗವದ್ಗೀತೆಯಲ್ಲಿ, ತತ್ತ ತಂ ಬುದ್ಧಿ ಸಂಯೋಗ ಲಭತೆ ಪೌರ್ವದೇಹಿಕಂ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತಥೋ ಭೂಯಃ ಸಂಸಿದ್ಧೋ ಕುರುನಂದನ. ಹೇ ಅರ್ಜುನ, ಅವನು ಪ್ರಯತ್ನ ಮಾಡದೆಯೇ ಈ ಸಿದ್ಧಿಯನ್ನ ಪಡ್ಕೊಳ್ತಾನೆ. ಭಾವಾರ್ಥ, ಎಕ್ಸಾಂಪಲ್ ಭರತ ಮಹಾರಾಜನ್ ಕೊಡ್ತಿದ್ದಾರೆ ಪ್ರಭುಪಾದರು. ಭರತ ಮಹಾರಾಜ, ಅವನಿಗೆ ಜೀವನದಲ್ಲಿ ವೈರಾಗ್ಯ ಬಂತು. ಜಿಗುಪ್ಸೆ ಅಲ್ಲ, ವೈರಾಗ್ಯ. ವೈರಾಗ್ಯ ಅಂದ್ರೆ ಅದೊಂದು ಪಾಸಿಟಿವ್ ವರ್ಡ್, ಜಿಗುಪ್ಸೆ ಅಂದ್ರೆ ನೆಗೆಟಿವ್ ವರ್ಡ್. ಡಿಪ್ರೆಷನ್, ಡಿಜೆಕ್ಷನ್. ವೈರಾಗ್ಯ ರಿನೌನ್ಸಿಯೇಷನ್ ಅಥವಾ ಸನ್ಯಾಸ. ಓಕೆ, ಭರತನಿಗೆ ವೈರಾಗ್ಯ ಬಂತು. ಅವನೇನ್ ಮಾಡ್ದ, ಎಲ್ಲಾ ತನ್ನ ರಾಜ್ಯ ಸುಖ ಸೌಲಭ್ಯಗಳನ್ನೆಲ್ಲ ತೊರೆದು ಕಾಡಿಗೆ ಬಂದ. ಇಲ್ಲೇ ಕಥೆ ಇದೆ. ಸೊ ಕಾಡಿಗೆ ಬಂದ, ಎಲ್ಲವನ್ನು ಬಿಟ್ಟಿದ್ದಾನೆ. ಕಾಡಲ್ಲಿ ಒಂದು ಕುಟೀರ ಮಾಡಿಕೊಂಡು ತನ್ನ ಉಳಿದ ಜೀವನವನ್ನು ಕಳೀತಾ ಇದ್ದಾನೆ. ಎಲ್ಲ ಬಿಟ್ಟು ಬಂದ, ಸುಂದರವಾದ ಹೆಂಡತಿ, ಮಕ್ಕಳು, ಅರಮನೆ, ಕೋಶ, ರಾಜ್ಯ, ಕುದುರೆ ಎಲ್ಲ ಬಿಟ್ಟು ಬಂದ, ಒಡವೆ ವಸ್ತ್ರ ಎಲ್ಲ ಬಿಟ್ಟು ಬಂದ. ಇಲ್ಲಿ ಕಾಡಲ್ಲಿ ಕುಟೀರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾನೆ. ಸರಿ, ಏನಾಯ್ತು, ಒಂದ್ಸಲ ಒಂದು ಜಿಂಕೆ ಯಾವಾಗ್ಲೂ ಅವನ ಆಶ್ರಮಕ್ಕೆ ಬರ್ತಾ ಇತ್ತು. ಅದು ನೋಡ್ತಾ ನೋಡ್ತಾ ಗರ್ಭಿಣಿ ಆಯ್ತು. ಸರಿ, ಒಂದ್ಸಲ ಏನಾಯ್ತು, ಗರ್ಭಿಣಿ ಜಿಂಕೆ ನದಿಯಲ್ಲಿ ನೀರು ಕುಡಿಯಕ್ಕೆ ಅಂತ ಹೋಯ್ತು. ಆಗ ಒಂದು ಹುಲಿ ಗರ್ಜನೆ ಮಾಡಿದ ತಕ್ಷಣ ಏನಾಯ್ತು, ಇದಕ್ಕೆ ಭಯ ಆಗಿ ನೀರು ಕುಡಿತಾನೆ ನೀರೊಳಗೆ ಜಂಪ್ ಮಾಡಿ ಬಿದ್ದೋಯ್ತು, ಬಿದ್ದೋಯ್ತು. ಗರ್ಭಿಣಿ ಅಲ್ವಾ, ಆ ಕರು ಮಾತ್ರ, ಕರು ಅಲ್ಲ, ಜಿಂಕೆ ಮರಿ ಹೇಗೋ ಉಳ್ಕೊಳ್ತು. ಭರತನಿಗೆ ಏನಾಯ್ತು, ಅದು ನೋಡಿದ ತಕ್ಷಣ ಅವನಿಗೆ ಅಯ್ಯೋ ಪಾಪ ಅಂತ, ಅಯ್ಯೋ ಪಾಪ ಹೇಳ್ತಾರೆ. ಅಯ್ಯೋ ಅಂದ್ರೆ ಏನಾಗುತ್ತೆ, ಸೊ ಅಯ್ಯೋ ಪಾಪ ಅನ್ಸ್ತು. ಆ ಜಿಂಕೆ ಮರಿನ ಕರ್ಕೊಂಡು ಬಂದ. ತಾಯಿ ಇಲ್ದಿರೋ ಮರಿ ಅಂತೇಳಿ ಅದಕ್ಕೆ ದಿನ ಆರೈಕೆ ಮಾಡೋದು, ಅದನ್ನ ಪಾಲನೆ ಪೋಷಣೆ ಮಾಡೋದು, ಅದಕ್ಕೆ ಊಟ ಉಪಚಾರ, ಹಾಲು ಕೊಡೋದು ಎಲ್ಲ ಮಾಡ್ತಾ ಇದ್ದೆ. ಸೊ ಏನಾಯ್ತು, ಅಟ್ಯಾಚ್ಮೆಂಟ್ ಬೆಳೀತು ಜಿಂಕೆ ಮೇಲೆ. ಯಾವುದೂ ಬೇಡ ಅಂತ ಬಂದವನು, ಎಲ್ಲವನ್ನ ಬಿಟ್ಟು ಬಂದವನು ಏನಾಯ್ತು, ಇಲ್ಲಿ ಒಂದು ಜಿಂಕೆ ಮೇಲೆ ಅಟ್ಯಾಚ್ಮೆಂಟ್ ಬಂತು. ಸರಿ, ಭರತನಿಗೆ ವಯಸ್ಸಾಯ್ತು. ಸಾಯೋ ಸಮಯದಲ್ಲಿ ಯಾರು ಇಲ್ಲ, ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಬಂದಿದ್ದಾನಲ್ವಾ, ಯಾರನ್ನು ಕೇಳಿಲ್ಲ ಅವನು. ಎಲ್ಲಿ ನನ್ನ ಜಿಂಕೆ, ಎಲ್ಲಿ ನನ್ನ ಜಿಂಕೆ ಅಂತ ಹೇಳಿ ಜಿಂಕೆ ನೆನ್ಸ್ಕೊಂಡು ಪ್ರಾಣ ಬಿಟ್ಟ. ಮುಂದಿನ ಜನ್ಮದ ಏನಾಗ್ಬಿಡ್ತಾನೆ, ಅವನು ಜಿಂಕೆ ಕೊಡ್ತಾನೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೇತಿ ಕೌಂತೆಯ ಸದಾ ತದ್ಭಾವ ಭಾವಿತಾಃ.
ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಮದ್ಭಾವಂ ಯಾತಿ ನಾಸ್ತತ್ರ ಸಂಶಯಂ. ಯಾರು ಸಾಯುವ ವೇಳೆಯಲ್ಲಿ ಸಮಯದಲ್ಲಿ ಎಂ ವಾ ಅಪಿ ಸ್ಮರನ್ ಭಾವಂ, ಯಾವ ಭಾವದಲ್ಲಿ ನಾವು ಏನ್ ಸ್ಮರಣೆ ಮಾಡ್ತೀವೋ ತಮ್ ತಮೈವೇತಿ ಕೌಂತೆಯ, ಹಾಗೆ ಹುಟ್ಟತಾನೆ, ಹಾಗೆ ಮುಂದಿನ ದೇಹವನ್ನ ಪಡ್ಕೊಳ್ತಾನೆ. ಯಾಕಂದ್ರೆ ತತ್ರ ತಮ್ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ಸೊ ಹಿಂದಿನ ದೇಹದಲ್ಲಿ ನಾವು ಏನ್ ಮಾಡಿದ್ವೋ ಅದು ಮುಂದಿನದಾಗಿ. ಅದಕ್ಕೆ ಹೇಳುದು ಪುನರ್ಜನ್ಮ ನಂಬಿಕೆ ಇಲ್ವಾ? ಯಾರಿಗೆ ನಂಬಿಕೆ ಇಲ್ಲ ಪುನರ್ಜನ್ಮದಲ್ಲಿ? ಎಲ್ರೂ ನಂಬಬೇಕು ಪುನರ್ಜನ್ಮದಲ್ಲಿ. ಎಷ್ಟು ಉದಾಹರಣೆ ಹೇಳಿ. ಒಂದು ಮಗು ಹುಟ್ಟತಾನೆ ಕುರುಡಾಗುತ್ತೆ, ಒಂದು ಮಗು ಹುಟ್ಟುತ್ತೆ ಭಿಕ್ಷುಕರ ಮನೆಯಲ್ಲಿ ಹುಟ್ಟುತ್ತೆ, ಒಂದು ಮಗು ಶ್ರೀಮಂತ ಮೇಲೆ ಹುಟ್ಟುತ್ತೆ, ಒಂದು ಮಗು ಕಣ್ಣಿಲ್ಲ, ಕಿವಿ ಇಲ್ಲ, ಕಾಲಿಲ್ಲ, ಏನೋ ಒಂದು ಹುಟ್ಟುತ್ತೆ. ಏಕೆ ಕಾರಣ? ಏನು ಕಾರಣ? ಸತ್ಯನಾದಲ್ಲದ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ಅವತ್ತು. ತನ್ನ ಮಗ ಯಾಕೆ ಆಗಿ ಹುಟ್ಟಬೇಕಾಯಿತು? ಪೌರ್ವದೇಹಿಕಂ. ಹಿಂದಿನ ಜನ್ಮದಲ್ಲಿ ಏನ್ ಕರ್ಮ ಮಾಡಿರ್ತೀವಿ ಅದನ್ನ ನಾವು ಮುಂದಿನ ಜನ್ಮಕ್ಕೆ ಪಡ್ಕೊಂಡ್ ಬರ್ತೀವಿ. ಇಲ್ಲಿ ಏನಾಯ್ತು, ಭರತ ಸತ್ ಹೋದ, ಜಿಂಕೆ ಆಗಿ ಹುಟ್ಟದ. ಆ ಜಿಂಕೆ ಆಗಿ ಹುಟ್ಟಿದ್ರು ಕೂಡ ಹಿಂದಿನ ಜನ್ಮದಲ್ಲಿ ಅವನ್ ಏನ್ ಮಾಡಿದ್ದ, ಭರತ ಸ್ವಲ್ಪ ಒಂದಿಷ್ಟು ಭಕ್ತಿ ಸೇವೆ, ಒಂದಿಷ್ಟು ದಾನ ಧರ್ಮಗಳು ಅದು ಇದು ಮಾಡಿದ್ದ. ಸೊ ಅದು ಜಿಂಕೆ ಹುಟ್ಟಿದಾಗ್ಲೂ ಇತ್ತು ಆ ಸ್ಮರಣೆ. ಸರಿ, ಜಿಂಕೆ ಯಾವಾಗ್ಲೂ ಎಲ್ಲಿ ಋಷಿಗಳು ಪ್ರವಚನ ಮಾಡ್ತಿರ್ತಾರೆ, ಭಾಗವತ ಭಗವದ್ಗೀತೆ ಪ್ರವಚನ ಮಾಡ್ತಾ ಇರ್ತಾರೆ, ಕೀರ್ತನೆ ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗ್ತಾ ಇತ್ತು ಪ್ರತಿದಿನ. ಹೋಗೋದು, ಕೇಳಿಸ್ಕೊಳ್ಳೋದು, ಬರೋದು, ಹೋಗೋದು, ಕೇಳಿಸ್ಕೊಳ್ಳೋದು, ಬರೋದು. ಯಾಕಂದ್ರೆ ಅದು ಹಿಂದಿನ ಜನ್ಮದಲ್ಲಿ ಮಾಡಿತ್ತಲ್ಲ ಭರತನಾಗಿದ್ದಾಗ. ಜಿಂಕೆ ಹುಟ್ಟಿದಾಗ್ಲೂ ಕೂಡ ಆ ಸ್ಮರಣೆ ಇರುತ್ತೆ. ಎಂ ವಾಪಿ ಸ್ಮರನ್ ಭಾವಂ. ಹಾಗೆ ನಾವೆಲ್ಲರೂ ಇವತ್ತು ಏನಾದ್ರೂ ಒಂದು ಕಿಂಚಿತ್ ಭಕ್ತಿ ಸೇವೆ ಮಾಡ್ತಾ ಇದೀವಿ ಅಂದ್ರೆ ಈ ಸೇವೆ, ಈ ಭಕ್ತಿ ಯಾವತ್ತೂ ಕೂಡ ನಾಶ ಆಗೋದಿಲ್ಲ. ಅದನ್ನೇ ಹೇಳಿದ್ರು. ಅಥವಾ ಯೋಗಿನಾಮಪಿ ಕುಲೇ ಧೀಮತಿ, ಕುಲೇ ಭವತಿ ಧೀಮತಿ. ಅಂತವನಿಗೆ ಒಳ್ಳೆ ಕುಲದಲ್ಲಿ ಹುಟ್ಟೋತರ ಕೃಷ್ಣ ವ್ಯವಸ್ಥೆ ಮಾಡ್ತಾನೆ. ಏನಾಗಲ್ಲ, ಭಯ ಪಡಬೇಡಿ. ನಾವೇನ್ ಮಾಡಿದ್ವಿ ಅದು ನಮ್ಮನ್ನ ಕಾಪಾಡುತ್ತೆ. ಸರಿ, ಅಲ್ಲಿಂದ ಏನ್ ಮಾಡ್ತಾನೆ, ಜಿಂಕೆ ಹುಟ್ಟಿದಾಗ್ಲೂ ಕೂಡ ಅದು ಭಗವದ್ ಸ್ಮರಣೆ ಇತ್ತು. ಜಿಂಕೆ ನಾಶ ಸತ್ತೋಗುತ್ತೆ. ನೆಕ್ಸ್ಟ್ ಜನ್ಮಕ್ಕೆ ಅದೇ ಜಿಂಕೆ ಜಡಭರತನಾಗಿ ಹುಟ್ಟು ಬರುತ್ತೆ, ಬ್ರಾಹ್ಮಣನ ಮಗನಾಗಿ ಹುಟ್ಟು ಬರುತ್ತೆ. ಕ್ಷತ್ರಿಯ ಆಗಿದ್ದ, ಸತ್ತ, ಜಿಂಕೆ ಆಗಿ ಹುಟ್ಟದ, ಮತ್ತೆ ಜಿಂಕೆ ಆಗಿ ಸತ್ತ, ಜಿಂಕೆ ಆದವನು ಮತ್ತೆ ಜಡಭರತನಾಗ್ತಾನೆ. 3 ಜನ್ಮದಲ್ಲಿ ಅವನು ಭಗವತ್ ಸಾಕ್ಷಾತ್ಕಾರ ಮಾಡ್ತಾನೆ. ಕೇವಲ 3 ಜನ್ಮದಲ್ಲಿ. ಗೊತ್ತಿಲ್ಲ ಯಾರೆಷ್ಟು, 1-2 ಜನ್ಮದಲ್ಲಿ ಹೋಗುವಂತವ್ರು ಇದ್ದಾರೆ, ಭಕ್ತಿ ಇದ್ದಾರೆ, ಶುದ್ಧ ಭಕ್ತಿ ಮಾಡ್ತವ್ರು ಇದ್ದಾರೆ. ನಾವೆಲ್ಲ ಯಾವ ಕಾಲಕ್ಕೆ ಹೋಗ್ತೀವಿ ಗೊತ್ತಿಲ್ಲ. ಬಟ್ ಒಂದು ಕಾನ್ಫಿಡೆನ್ಸ್ ಕೃಷ್ಣ ಕೊಡ್ತಾನೆ, ಖಂಡಿತವಾಗ್ಲೂ ಹೋಗ್ತೀಯ. ಸ್ತ್ರೀಯೋ ವೈಶ್ಯ ತಥಾ ಶುದ್ಧ ತೇಪಿ ಯಾಂತಿ ಪರಾಂಗತಿ ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ. ನಾವು ಪಾಪಿಗಳೋ ಪುಣ್ಯವಂತರೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವೇನು ಭಗವಂತನಿಗೆ, ಕೃಷ್ಣ ನೀನೆ, ಒಳ್ಳೇದಾಯ್ತಾ ನಿಂದೆ, ಕೆಟ್ಟದಾಯ್ತಾ ಅದಕ್ಕೆ ನೀನೆ, ಎಲ್ಲ ಒಳ್ಳೇದು ಕೆಟ್ಟದೆಲ್ಲ ಭಗವಂತ ನಿನ್ನ ಅದಿನೇ ಬಿಟ್ಟು ನಾನೇನು ಶರಣಾಗತನಾದ ಆತ್ಮ. ಇದು ಒಂದು ಸಾಕು ಕ್ವಾಲಿಫಿಕೇಶನ್ ನಮಗೆ. ಸೊ ಒಂದೇ ಒಂದು ಕ್ವಾಲಿಫಿಕೇಶನ್ ಸಾಕು ನಾವು ಭಗವದ್ಧಾಮಕ್ಕೆ ಬ್ಯಾಕ್ ಟು ಗಾಡ್ ಹೋಗೋದಕ್ಕೆ. ಯಾವುದು? ಶರಣಾಗತಿ. ಈ ಶರಣಾಗತಿ ಬರ್ಸೋಕ್ಕೋಸ್ಕರ ಎಷ್ಟೆಲ್ಲ ಮಾಡ್ತೀವಿ. ಶರಣಾಗತಿಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದೀವಿ. ಭಾಗವತ ಪ್ರವಚನ ಮಾಡ್ಬೇಕು, ಕೃಷ್ಣ ಬುಕ್ ಓದಬೇಕು, ಭಗವದ್ಗೀತೆ ಹೇಳ್ಬೇಕು, ಚಾಂಟಿಂಗ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದು ಮಾಡ್ಬೇಕು. ಏನಿಗೆ? ಕೃಷ್ಣನಿಗೆ ಶರಣಾಗತಿ. ಸುಮ್ಮನೆ ಹೇಳಿದ್ರೆ ಆಗ್ತಾರ ಕೃಷ್ಣ ಶರಣಾಗತಿ? ಇಲ್ಲ. ಶರಣಾಗತಿ ಅಷ್ಟು ಸುಲಭ ತಗೊಳ್ಳೋದಿಲ್ಲ. ಓಕೆ, ಸೊ ಇದಿಷ್ಟ ಆಯ್ತು. ಅದಕ್ಕೆ ಆಧ್ಯಾತ್ಮ ಪ್ರಯತ್ನಗಳು ಅಥವಾ ಯೋಗಾಭ್ಯಾಸವು ವ್ಯರ್ಥವಾಗುವುದಿಲ್ಲ. ಯಾವ ಕಾರಣಕ್ಕೂ ಕೂಡ ನಾವು ಮಾಡಿರುವಂತಹ ಆಧ್ಯಾತ್ಮಿಕ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ. ಪ್ರಯತ್ನ, ಅದಕ್ಕೆ ಯಾವುದನ್ನು ಕೂಡ ಹರಿನಾಮ ಆಗಲಿ, ಭಗವದ್ಗೀತೆ ಆಗಲಿ, ಭಾಗವತಂ ಆಗಲಿ, ಯಾವುದನ್ನು ನಾವು ನಮ್ಮ ಐಹಿಕ ಲಾಭಕ್ಕೋಸ್ಕರ ಮಾಡಬಾರದು. ಅದು ವ್ಯರ್ಥ ಆಗುತ್ತೆ. ಆಧ್ಯಾತ್ಮಿಕ ಕಾರ್ಯ ಅಂತ ಮಾಡ್ಬೇಕು. ಇದು ಸ್ಪಿರಿಚುವಲ್, ಇದು ಕೃಷ್ಣ, ಇದು ಕೃಷ್ಣನ ಇನ್ನೊಂದು ರೂಪ, ಶಬ್ದ ಬ್ರಹ್ಮ. ಭಾಗವತಂ ಸಾಕ್ಷಾತ್ ಕೃಷ್ಣ. ಭಾಗವತಂನ ನಾವು ಹೇಗೆ ರೆಸ್ಪೆಕ್ಟ್ ಮಾಡ್ಬೇಕು, ಕೃಷ್ಣ ಇದ್ದಾಗ ಎದುರುಗಡೆ ನಾವು ಹೇಗೆ ರೆಸ್ಪೆಕ್ಟ್ ಮಾಡ್ತೀವೋ ಹಾಗೆ ಭಾಗವತವನ್ನು ನಾವು ಗೌರವಿಸ್ಬೇಕು. ಸೊ ಹಾಗೆ ಕೃಷ್ಣ ನಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದಾನೆ, ಮುಂದಿನ ಜನ್ಮ ಅಂತಿದ್ರೆ ಖಂಡಿತವಾಗಿ ನಿಮಗೆ ಮನುಷ್ಯ ಜನ್ಮ ಕೊಡ್ತೀನಿ. ಅಲ್ಲಿ
ನೆಕ್ಸ್ಟ್ ಶ್ಲೋಕ ಹೇಳುತ್ತೆ 644 ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹಿ ಹವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಅನುವಾದ: ತನ್ನ ಹಿಂದಿನ ಜನ್ಮದ ದೈವಿ ಪ್ರಜ್ಞೆಯ ಪ್ರಭಾವದಿಂದ, ಭೌತಿಕ ಪ್ರಜ್ಞೆ ಅಲ್ಲ, ಭೌತಿಕ ಪ್ರಜ್ಞೆ ಹೋಯ್ತು, ದೇಹ ಬಿಟ್ಟ ತಕ್ಷಣ ಹೋಯ್ತು. ದೈವಿ ಪ್ರಜ್ಞೆ ಕಾಣಿಸಲ್ಲ, ನಮಗೆ ಗೊತ್ತಾಗೋದಿಲ್ಲ. ಇದಕ್ಕೆ ಎಕ್ಸಾಂಪಲ್, ಬೆಳಿಗ್ಗೆ ಒಂದು ಪ್ರಶ್ನೆ ಕೇಳಿದ್ರು ಓಡಿ. ಈಗ ನೃಗ ಮಹಾರಾಜ ಬಾವಿಲಿ ಬಿದ್ದಿದ್ದಲ್ಲ, ಎಷ್ಟು ವರ್ಷ ಬಿದ್ದಿದ್ದ ಅವನು? ನಾನು ಸುಮ್ಮನೆ ಅಂದಾಜು ಲೆಕ್ಕ ಹೇಳಿದೆ ಅಷ್ಟೇ ಅಲ್ವಾ. 7 ಮನ್ವಂತರ, ಸ್ವಯಂಭುವ, ಸ್ವಾರೋಚಿಷ, ಚಾಕ್ಷುಷ, ಉತ್ತಮ, ರೈವತ, ಇನ್ನೊಂದಾಯ್ತು ವೈವಸತ. ಸೊ 7ನೇ ಮನ್ವಂತರ. ಒಂದೊಂದು ಮನ್ವಂತರನು ಕೂಡ 40 ಕೋಟಿ ವರ್ಷಗಳು. ಅಂತದ್ದು 7 ಮನ್ವಂತರಗಳ ಕಾಲ ನೃಗ ಹಲ್ಲಿಯಾಗಿ ಒಂದು ಬಾವಿಲಿದ್ದ. ಅವನಿಗೆ ಬೇಜಾರಾಗಿಲ್ವಾ? ಅಯ್ಯೋ ಎಷ್ಟು ದಿನ ಆಯ್ತು ನಾನು ಬಂದು ಬಾವಿಗೆ, ನಾನು ಇನ್ನು ಯಾವಾಗ ಉದ್ಧಾರ ಆಗ್ತೀನಿ? ಇಲ್ಲ, ಯಾಕಂದ್ರೆ ಅದು ಕಾಲ ಮತ್ತೆ ಕರ್ಮಕ್ಕೆ ಅತೀತವಾಗಿರುತ್ತೆ ಆ ದೇಹ. ಯಾಕಂದ್ರೆ ಅದು ಭಗವಂತನ ಕೃಪೆಯಿಂದ ಬಂದಿರುವಂತ ದೇಹ ಅದು. ಅಲ್ಲಿ ಜನ್ಮದ, ಈಗ ಬೃಂದಾವನದಲ್ಲಿ ನೃಗ ಮಹಾರಾಜನ್ ಕತೆಗೆ ರಿಲೇಟ್ ಹೇಳಿದ್ದೀನಿ. ಬೃಂದಾವನದಲ್ಲಿ ಎಷ್ಟೋ ಜನ ಭಿಕ್ಷುಕರು, ಕುಂಟ್ರು, ಕುರುಡ್ರು, ನಾಯಿಗಳು, ಹಂದಿಗಳು, ಹಸುಗಳು ಇದಾವೆ ಬೃಂದಾವನದಲ್ಲಿ. ನಮ್ಗೆ ಏನಿಸುತ್ತೆ ಅವ್ರು ನೋಡಿದ ತಕ್ಷಣ ಭಿಕ್ಷುಕರು, ಹಂದಿ, ನಾಯಿ ಅಂತ ಅನ್ಸುತ್ತೆ. ಇಲ್ಲ, ಅವರ ದೃಷ್ಟಿಯಲ್ಲಿ ನಾವು ಭಿಕ್ಷುಕರು, ನಾವು ಹಂದಿ, ನಾವು ನಾಯಿಗಳು. ಯಾಕಂದ್ರೆ ಬೃಂದಾವನದಲ್ಲಿ ಒಂದು ಮರ ಗಿಡ ಆಗಿ ಅಥವಾ ಒಂದು ಕೆಟ್ಟ ಪ್ರಾಣಿ ಹುಟ್ಟಿದ್ರು ಕೂಡ ಅದು ಕೊನೆ ಜನ್ಮದಲ್ಲಿ ಅವರು ಅಷ್ಟೇ, ಒಂದು ಜನ್ಮ ಅಥವಾ ಇನ್ನೊಂದು ಜನ್ಮ ಭರತಂತರ, ಅಥವಾ ಇನ್ನೊಂದು ಜನ್ಮ, 3 ಜನ್ಮ. ಸೊ ಅಷ್ಟು ಜನ್ಮದಲ್ಲಿ ಅವರು ಭಗವದ್ ಧಾಮಕ್ಕೆ ಹೋಗ್ತಾರೆ. ಆದ್ರೆ ಅವ್ರಿಗೆ ಕಾಲದ ಗಣನೆ ಗೊತ್ತಿಲ್ಲ. ನಾನು ಎಷ್ಟು ವರ್ಷದಿಂದ ನಾನು ತಪಸ್ ಮಾಡಿದ್ದೆ. ಯಾಕೆ ಕಾಲ ಕರ್ಮ ಗುಣಕ್ಕೆ ಅತೀತರಾಗಿರ್ತಾರೆ ಅವರು. ಅವರಿಗೆ ಯಾವ ಕಾಲದ ಪರಿಮಿತಿಗೆ ಒಳಪಟ್ಟಿರಲ್ಲ. ನೃಗ ಮಹಾರಾಜ್ ಎಷ್ಟು ಕೋಟಿ ವರ್ಷ ಬಾವಿಲಿ ಬಿದ್ದಿದ್ದ, ಆದ್ರೆ ಅವನಿಗೆ ಕಾಲದ ಗಣನೆ ಇರಲಿಲ್ಲ. ಯಾಕಂದ್ರೆ ಕಾಲವನ್ನ ಮೀರಿದವನಾಗಿದ್ದ ಅವನು. ನಮ್ಗನ್ಸ್ಬೋದು ಅವನು ಅಷ್ಟು ವರ್ಷ ಹೇಗಿದ್ದ ಅಂತಂದ್ರೆ ನಮ್ ಭೌತಿಕ ಲೆಕ್ಕಾಚಾರ ಇದು. ಬಟ್ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಅವನಿಗೆ ಕಾಲದ ಪರಿಮಿತಿ ಇರಲಿಲ್ಲ ಅವನು. ಓಕೆನಾ? ಹಾಗೇನೆ ಅಹಲ್ಯೆ ಶಾಪ ಬಂದಿತ್ತು, ನಳಕುವರ ಮಣಿಗ್ರೀವರಿಗೆ ಶಾಪ ಬಂದಿತ್ತು, ಮರಗಳಾಗಿದ್ರು, ಎಷ್ಟೋ 1000 ವರ್ಷ ಮರಗಳಾಗಿ ಬಿದ್ರು. ಪ್ರಜ್ಞೆ ಇತ್ತು ಅವರಿಗೆ, ದೈವಿ ಪ್ರಜ್ಞೆ ಇತ್ತು. ಆದ್ರೆ ನನ್ಗೆ ಎಷ್ಟು ವರ್ಷದಿಂದ ಇಲ್ಲಿದ್ದೀನಿ ಅನ್ನೋದು ಪ್ರಜ್ಞೆ ಇರಲ್ಲ, ಭೌತಿಕ ಪ್ರಜ್ಞೆ ಇರೋದಿಲ್ಲ. ಮಗು ಗರ್ಭದಲ್ಲಿದ್ದಾಗ ಅದಕ್ಕೆ ಭೌತಿಕ ಪ್ರಜ್ಞೆ ಇರೋದಿಲ್ಲ. ಸೊ 7ನೇ ತಿಂಗಳಲ್ಲಿ ಅದಕ್ಕೆ ಸ್ಪಿರಿಚುವಲ್, ಆಧ್ಯಾತ್ಮಿಕ ಪ್ರಜ್ಞೆ ಬರುತ್ತೆ, ಅಂದ್ರೆ ತ್ರಿಕಾಲ ಜ್ಞಾನ ಬರುತ್ತೆ. ತ್ರಿಕಾಲ ಜ್ಞಾನ ಹೇಗೆ ಸುಮ್ಮನೆ ಬರುತ್ತಾ? ಇಲ್ಲ, ಅದು ಭಗವಂತನ ಕೃಪೆಯಿಂದ. ಸೊ ಯಾವ್ದೆಲ್ಲ ಭಗವಂತನ ಕೃಪೆಯಿಂದ ನಡೀತಾ ಇದೆ ಅದು ಕಾಲ ಮತ್ತೆ ಕರ್ಮಕ್ಕೆ ಅತೀತವಾಗಿರುತ್ತೆ. ಓಕೆನಾ? ಸೊ ಇದಿಷ್ಟು ಒಂದು ಕ್ಲಿಯರ್ ಮಾಡಬೇಕಿತ್ತು. ಹೀಗೆ ತನ್ನ ಹಿಂದಿನ ಜನ್ಮದ ದೈವಿ ಪ್ರಜ್ಞೆಯ ಪ್ರಭಾವದಿಂದ ಆತನು ಯೋಗದ ತತ್ವಗಳನ್ನ ಅರಸದಿದ್ದರೂ ತಂತಾನೆ ಬರುತ್ತೆ. ಎಕ್ಸಾಂಪಲ್, ಈಗ ಒಂದು 5 ವರ್ಷದ ಮಗು ಇದೆ. ಆ 5 ವರ್ಷದ ಮಗು ಎಲ್ಲಾ ಭಗವದ್ಗೀತೆ ಶ್ಲೋಕಗಳನ್ನು ಹೇಳುತ್ತೆ. ಯಾರು ಹೇಳ್ಕೊಟ್ರು? ಅಪ್ಪ ಹೇಳ್ಕೊಟ್ರ? ಅಪ್ಪ ಇಲ್ಲ. ಅಮ್ಮ? ಸ್ಕೂಲಲ್ಲಿ? ಯಾರು ಹೇಳ್ಕೊಟ್ರು? ಮತ್ತೆ ಹಿಂಗ್ ಬಂತದು? ಅಂದ್ರೆ ಆ ದೈವಿ ಪ್ರಜ್ಞೆ ತಂತಾನೆ ಟ್ರಿಗರ್ ಆಗುತ್ತೆ, ತಂತಾನೆ ಸ್ಪಾರ್ಕ್ ಆಗುತ್ತೆ. ಓಕೆನಾ? ಸೊ ದೈವಿ ಪ್ರಜ್ಞೆಯನ್ನ ನಾವು ಅಂದ್ರೆ ನಾವೇ ಅದನ್ನ ಪ್ರಜ್ಞೆಯನ್ನ ಎಚ್ಚೆತ್ತುಕೊಳ್ಳೋಕೆ ಪ್ರಯತ್ನ ಮಾಡದೆ ಹೋದ್ರೂ ಕೂಡ ತಂತಾನೆ ಬರುತ್ತೆ ಅದು. ಅದಕ್ಕೆ ಏನ್ ಹೇಳಿ ಶ್ಲೋಕ ಹೇಳುತ್ತೆ, ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹಿ ಅವಶೋಪಿ ಸಹ ಹೆಲ್ಪ್ಲೆಸ್. ಅವನ್ ಪ್ರಯತ್ನ ಮಾಡಿದ್ರು ಕೂಡ ಬರ್ತಾರೆ. ಹೇಳ್ತಾರೆ, ತನ್ನ ಹಿಂದಿನ ಜನ್ಮದ ದೈವಿ ಪ್ರಜ್ಞೆಯ ಪ್ರಭಾವದಿಂದ ಆತನು
ಯೋಗದ ತತ್ವಗಳನ್ನು ಅರಸದಿದ್ದರೂ ತಂತಾನೇ ಅವುಗಳಿಂದ ಆಕರ್ಷಿತನಾಗುತ್ತಾನೆ. ಇಂತಹ ಜಿಜ್ಞಾಸುವಾದ ಆಧ್ಯಾತ್ಮಿಕವಾದಿಯು ಯಾವಾಗಲೂ ಶಾಸ್ತ್ರ ಗ್ರಂಥಗಳ ವಿಧಿಗಳ ತತ್ವಗಳನ್ನ ಮೀರಿರ್ತಾನೆ. ಶಾಸ್ತ್ರ ವಿಧಿಗಳ ತತ್ವಗಳ ಮಿತಿಯನ್ನ ಮೀರಿರ್ತಾನೆ. ಈಗ ಒಂದು ಐಡಿಯಾ ಬಂತಲ್ಲ ಈಗ. ಅಂದ್ರೆ ನಾವು ಈ ಜನ್ಮದಲ್ಲಿ ಏನಾದ್ರೂ ಭಗವಂತನ ಸೇವೆ ಮಾಡಿದ್ರೆ, ಕಿಂಚಿತ್ತಾದ್ರೂ ಮಾಡಿದ್ರೆ, ನಮಗೆ ಮುಂದಿನ ಜನ್ಮದಲ್ಲಿ ಭಗವಂತ ಪ್ರಯತ್ನ ಮಾಡ್ದೇನೆ ಕೊಡ್ತಾನೆ. ಯಾಕಂದ್ರೆ ಇಲ್ಲಿ ಮಾಡಿದೀವಲ್ಲ. ಆದ್ರೆ ದುಡ್ಡು, ಐಶ್ವರ್ಯ, ಅಧಿಕಾರ, ಯಶಸ್ಸು ಇಲ್ಲ, ಅದು 0 ಆಗ್ಬಿಟ್ಟಿರುತ್ತೆ ಬ್ಯಾಲೆನ್ಸ್. ಮತ್ತೆ ಪ್ರಯತ್ನ ಮಾಡ್ಬೇಕಲ್ಲಿ. ಹುಟ್ಟಿದ್ರೆ ಮನುಷ್ಯನಾಗಿ. ಎಲ್ಲಿ ಹುಟ್ಟುತ್ತಾರೆ ಮನುಷ್ಯನಾಗಿ? ಗ್ಯಾರಂಟಿ ಇದೆ. ಭಕ್ತಿ ಮಾಡೋರು ಮಾತ್ರ ಮನುಷ್ಯನಾಗಿ ಜನ್ಮ, ಅಷ್ಟೇನೆ, ಬೇರೆ ಏನಾದಿಲ್ಲ. ನಾನ್ ಜ್ಞಾನ ಪಡ್ಕೊಂಡಿದ್ದೆ ಅವಾಗ. ಜ್ಞಾನ ಹೋಯ್ತು. ಜ್ಞಾನ ಮೆಟೀರಿಯಲ್, ಸ್ಪಿರಿಚುವಲ್ ಅಲ್ಲ ಅದು. ನಾನು ಫಿಸಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್, ನಾನು ಕೆಮಿಸ್ಟ್ರಿ ಫಸ್ಟ್ ರ್ಯಾಂಕ್ ಹೋಲ್ಡರ್. ಆ ಜ್ಞಾನ ಮೆಟೀರಿಯಲ್ ಹೋಯ್ತು, ಅದು ನಾಶ ಆಯ್ತು. ನಾನು ಭಗವದ್ಗೀತೆ ಒಂದು ಶ್ಲೋಕ ಓದಿದ್ದೆ, ಭಗವದ್ಗೀತೆ ಒಂದು ಶ್ಲೋಕ ಬರ್ದಿದ್ದೆ ನಾನು, ಓಕೆ, ಅದಿರುತ್ತೆ. ಯಾಕಂದ್ರೆ ಅದು ಮೆಟೀರಿಯಲ್ ಅಲ್ಲ, ಸ್ಪಿರಿಚುವಲ್. ನಾನು ಅದಕ್ಕೆ ಮಕ್ಕಳು 14-12 ವರ್ಷ ಒಳಗಿರುವಂತ ಮಕ್ಕಳಿಗೆ ಅವ್ರ ತಂದೆ ತಾಯಿಗಳಿಗೆ ಹೇಳ್ತಾ ಇದ್ದೆ, ನಿಮ್ಮ ಮಕ್ಕಳ ಕೈಯಲ್ಲಿ ಒಂದೊಂದು ಶ್ಲೋಕ ಬರ್ಸಿ ಡೈಲಿ. ಅದು ಗೊತ್ತಿದ್ದು ಬರೆಯುತ್ತೋ, ಗೊತ್ತಿಲ್ಲದೆ ಬರೆಯುತ್ತೋ, ಬೈಕೊಂಡು ಬರೆಯುತ್ತೋ, ಬೇಜಾರ್ ಮಾಡ್ಕೊಂಡು ಬರೆಯುತ್ತೋ, ನಿಮ್ಗೆ ಬೇಕಿಲ್ಲ, ಬರ್ಸಿ. ನಿಮ್ಮ ಮಕ್ಕಳ ಮೇಲೆ ನಿಮಗೆ ಪ್ರೀತಿ ಇತ್ತು ಅಂದ್ರೆ, ನಿಜವಾದ ಪ್ರೀತಿ ಇತ್ತು ಅಂದ್ರೆ, ಒಂದ್ ಶ್ಲೋಕ ಓದಿಸಿ, ಒಂದ್ ಶ್ಲೋಕ ಬರ್ಸಿ. ಮುಂದಿನ ಜನ್ಮಕ್ಕೆ ನೀವ್ ಏನು ಪ್ರಯತ್ನ ಮಾಡಬೇಕಾಗಿಲ್ಲ. ನೀವೆಲ್ಲ ಇರ್ತೀರ, ಅವರೇ ಇರ್ತಾರೆ, ಯಾರಿಗೂ ಗೊತ್ತು. ನಾನು ನೆಕ್ಸ್ಟ್ ನಾಯಿ ಆಗಿರ್ಬೋದು, ನನ್ನ ಮಗಳು ಇನ್ನೇನೋ ಆಗಿರ್ಬೋದು, ಅಥವಾ ಅವಳ ಮನೆಯಲ್ಲಿ ನಾನೇ, ಗೊತ್ತಿಲ್ಲ ನನಗೆ. ನನ್ನ ಪ್ರಯತ್ನ ಏನು? 2 ವರ್ಷ ತಗೊಂಡ್ಲು ಬರೆಯೋದಕ್ಕೆ ದಿನ ಒಂದು ಶ್ಲೋಕ. 2 ವರ್ಷ, 2021 ಇಂದ 2023 ವರೆಗೂ ಬರೋದು 700 ಶ್ಲೋಕ. ಕಷ್ಟಪಟ್ಟು ಬೈಕೊಂಡು ಏನೋ ಮಾಡ್ಕೊಂಡು ಬರೋದು ಪಾಪ, ಅಷ್ಟೇ. ಇನ್ನೇನು ನಮ್ಗೆ ಮಾಡಕ್ಕಾಗಲ್ಲ. ಬಯಟ್ ಮಾಡಕ್ಕೆ ಹೇಳ್ತೀವಿ, ಬಯಟ್ ಮಾಡಕ್ಕೆ ಏನು ಕಷ್ಟಪಟ್ಟು ಮಾಡ್ತಾಳೆ. ಅಂದ್ರೆ ಅಲ್ಲ, ಏನಕ್ಕೆ ಹೇಳಿದ್ರೆ ಜಸ್ಟ್ ಮೋಟಿವೇಟ್ ಮಾಡೋಕ್ಕೋಸ್ಕರ, ಬೇರೆ ತಪ್ಪು ತಿಳ್ಕೊಬಾರ್ದು. ಬೇರೆ ಪೇರೆಂಟ್ಸ್ಗೆ ಸ್ವಲ್ಪ ಇನ್ಸ್ಪೈರ್ ಮಾಡೋಕ್ಕೋಸ್ಕರ ಬರ್ದು ಒಂದು ಬುಕ್ ಇಟ್ಬಿಡಿ ಅದಕ್ಕೆ, ಆಯ್ತಾ? ಕಮಿಟ್ ಮಾಡಿಸಿ ಮಗುಗೆ, ಅಭ್ಯಾಸ ಮಾಡಿಸಿ. ನಾನು ಸ್ಕೂಲ್ಗೆ ಹೋಗಕ್ ಮುಂಚೆ ಬರ್ದ್ಬಿಟ್ಟು ಹೋಗ್ಬೇಕು, ಅಥವಾ ಸ್ಕೂಲಿಂದ ಬಂದ ಮೇಲೆ ಆದ್ರೂ ಬರಿಬೇಕು, ಏನೋ ಒಂದು ಮಾಡಿ. ಸೊ ಪೇರೆಂಟ್ಸ್ಗೆ ಇದೊಂದು ಟಾಸ್ಕ್. ಅದು ಏನ್ ಗೊತ್ತಾ, ಅದು ಪಾರ್ಟ್ ಆಫ್ ಭಕ್ತಿನೇ. ಬಟ್ ಮಕ್ಳಿಗೆ ಏನಂದ್ರೆ ಸೂಕ್ಷ್ಮವಾಗಿ ಭಕ್ತಿ ಮಾಡಕ್ ಗೊತ್ತಾಗಲ್ಲ, ಅವಕ್ಕೆ ಫಿಲಾಸಫಿ ಗೊತ್ತಿಲ್ಲ, ಕೃಷ್ಣ ಯಾರು ಗೊತ್ತಾಗಲ್ಲ. ಇನ್ನು ಕಥೆಗಳ ಕೇಳಿಸ್ಕೋಬಹುದು, ಓಕೆ, ಎಂಜಾಯ್ ಮಾಡ್ತವೆ. ಇದು ಪಾರ್ಟ್ ಆಫ್ ಡಿವೋಷನ್. ಹಂಗೆ ಬೆಳೀತಾ 14 ವರ್ಷದ ಒಳಗಿರೋ ಮಕ್ಳಿಗೆ, 12-14 ವರ್ಷ, ಆಮೇಲೆ ಅವ್ರಿಗೆ ಡಿವೋಷನ್ ಮಾಡ್ಬೇಕು, ಅವ್ರು ಚಾಂಟಿಂಗ್ ಮಾಡ್ಬೇಕು. ಅಲ್ಲ, ಈ ಮಕ್ಳನ್ನು ಮಾಡ್ಬೇಕು, ಮಾಡ್ಬಾರ್ದು ಅಂತಲ್ಲ. ಚಾಂಟಿಂಗ್ ಮಾಡ್ಬೇಕು, ಪ್ರಸಾದ ತಿನ್ಬೇಕು, ಬೇಗ ಎದ್ದೇಳ್ಬೇಕು, ಬೆಳಗ್ಗೆ ಸ್ನಾನ ಮಾಡ್ಬೇಕು, ಹೋಮ್ವರ್ಕ್ ಜೊತೆಗೆ ಇದೆಲ್ಲ ಮಾಡ್ಬೇಕು. ಸೊ ಆದಷ್ಟು ಸಣ್ಣ ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ಒಂದು 4 ವರ್ಷ, 5 ವರ್ಷ, 6, 7, 8 ವರ್ಷದ ಮಕ್ಕಳುಗಳಿಗೆ ನೀವು ಅದನ್ನ ಆಡಿಸಿ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅಯ್ಯೋ ಅಂತ ಅನ್ಸುತ್ತೆ ಮಕ್ಕಳಿಗೆ. ಆಮೇಲೆ ಅಭ್ಯಾಸ ಆಗುತ್ತೆ, ಪರವಾಗಿಲ್ಲ. 1-2 ವರ್ಷ ತಗೊಳ್ಳಿ, 2 ವರ್ಷ ತಗೊಳ್ಳಿ, ತೊಂದ್ರೆ ಏನ್ ಲಾಸ್ ಇಲ್ಲ. ಲಾಸ್ ಆಗುತ್ತಾ ನೋಡಿ, ಲಾಸ್ ಆಗುತ್ತಾ? ಕೃಷ್ಣ ಹೇಳ್ತಾನೆ ಇಲ್ಲಿ ನೋಡಿ, ತನ್ನ ಹಿಂದಿನ ಜನ್ಮದ ದೈವಿ ಪ್ರಜ್ಞೆಯ ಪ್ರಭಾವದಿಂದ ಆತನು ಯೋಗದ ತತ್ವಗಳನ್ನು ಅರಸದಿದ್ದರೂ ತಂತಾನೆ ಅವಳಿಂದ ಆಕರ್ಷಿತನಾಗುತ್ತಾನೆ. ಇಂಥ ಜಿಜ್ಞಾಸುವಾದ ಆಧ್ಯಾತ್ಮಿಕವಾದಿಯು ಯಾವಾಗಲೂ ಶಾಸ್ತ್ರ ಗ್ರಂಥಗಳ ವಿಧಿಗಳ ತತ್ವಗಳನ್ನ ಮೀರಿದವನಾಗಿರ್ತಾನೆ. ಭಾವಾರ್ಥ: ಮುಂದುವರಿದ ಯೋಗಿಗಳಿಗೆ ಶಾಸ್ತ್ರ ಗ್ರಂಥಗಳ ವಿಧಿಗಳ ಆಕರ್ಷಣೆ ಇರುವುದಿಲ್ಲ. ಈಗ ನೃಗ ಮಹಾರಾಜ, ನಾಳೆ ದಯವಿಟ್ಟು ಮಿಸ್ ಮಾಡಬೇಡಿ ಯಾರು, ಬೇಗ ಬನ್ನಿ. ಅಲ್ಲ, ಯಾವುದೇ ಕ್ಲಾಸ್ಗೂ ಅಷ್ಟೇನೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನೋ ಒಂದು ಪೀಠಿಕೆ ಹೇಳಿರ್ತೀನಿ. ಸೊ ಆ ಪೀಠಿಕೆ ಗೊತ್ತಾಗಿಲ್ಲ ಅಂದ್ರೆ ನಮ್ಗೆ ಮುಂದೆ ಸರಿಯಾಗಿ ಅರ್ಥ ಆಗದೆ ಹೋಗ್ಬೋದು, ಅಪಾರ್ಥ ಆಗ್ಬಿಡ್ಬೋದು, ಏನೋ ಆಗುತ್ತೆ. ಸೊ ಆದಷ್ಟು ದಯವಿಟ್ಟು ಎಲ್ರು, ತುಂಬಾ ಜೆನ್ಯೂನ್ ರೀಸನ್ ಇತ್ತು ಜಾಯ್ನ್ ಆಗಕ್ಕಾಗಿಲ್ಲ, ಪರವಾಗಿಲ್ಲ. 1 ನಿಮಿಷ, 2 ನಿಮಿಷ ಅಥವಾ 5 ನಿಮಿಷ ಬೇಗನೆ ಜಾಯ್ನ್ ಆಗಿ, ನನ್ನ ರಿಕ್ವೆಸ್ಟ್. ಏನಾಗುತ್ತೆ, ನೃಗ ಮಹಾರಾಜ ಮಹಾ ಧರ್ಮಿಷ್ಠ, ಹೌದು, ಭಕ್ತನೂ ಹೌದು, ಭಕ್ತ ಅಲ್ಲ ಅಂತ ಗೊತ್ತಾಗ. ಭಕ್ತಿ ಜೊತೆಗೆ ಅವನು ಕರ್ಮಕಾಂಡ ಮಾಡಿರ್ತಾನೆ. ಯಾವಾಗ ಇಲ್ಲಿ ಹೇಳ್ತಾರೆ ನೋಡಿ,
ಮುಂದುವರಿದ ಯೋಗಿಗಳಿಗೆ ಶಾಸ್ತ್ರ ಗ್ರಂಥಗಳ ವಿಧಿಗಳ ಆಕರ್ಷಣೆ ಇರೋದಿಲ್ಲ. ಗೋಪಿಯರಿಗೆ ಬೇಕಿತ್ತ ಶಾಸ್ತ್ರ? ಭಗವದ್ಗೀತೆ ಓದಿರ್ಬೇಕಿತ್ತ ಅವರು? ಭಾಗವತ ಚಾಂಟಿಂಗ್ ಏನು ಬೇಕಾಗಿಲ್ಲ, ಯಾಕಂದ್ರೆ ಅವ್ರು ಆಲ್ರೆಡಿ ಅದೆಲ್ಲ ಮೀರಿರ್ತಾರೆ. ಉದ್ದವ ಹೇಳಿ ಕಳಿಸ್ತಾರಲ್ವಾ ಗೋಪಿಯರು, ನಿನ್ನ ಜ್ಞಾನ, ನಿನ್ನ ಏನು ಸಮಜಾಯಿಷಿ ನಮಗೆ ಅವಶ್ಯಕತೆ ಇಲ್ಲ. ನಾವು ಅದನ್ನೆಲ್ಲ ಅದನ್ನ ಮೀರಿದಂತಹ ಭಗವಂತನ ಶುದ್ಧ ಅಂತರಂಗ ಭಕ್ತರು. ಹಾಗೆ ಈ ತತ್ವಗಳು ಅವರನ್ನ ಯೋಗದ ಅತ್ಯುನ್ನತ ಪರಿಪೂರ್ಣತೆಯಾದ ಕೃಷ್ಣ ಪ್ರಜ್ಞೆಗೆ ಇರಿಸಬಲ್ಲವು. ಅಂದ್ರೆ ಕೃಷ್ಣ ಪ್ರಜ್ಞೆ ಅತ್ಯುತ್ಕೃಷ್ಟವಾದ ಜ್ಞಾನ. ಕೃಷ್ಣ ಪ್ರಜ್ಞೆ ಮಾಡಬೇಕು ಅನ್ನೋದೇ ಅತ್ಯುತ್ಕೃಷ್ಟವಾದ ಜ್ಞಾನ. ಅದಕ್ಕೆ ಮೇಲೆ ಇನ್ಯಾವ ನಾಲೆಡ್ಜ್ ಇಲ್ಲ. ಕೃಷ್ಣ ಪ್ರಜ್ಞೆಗೆ ಬರಬೇಕು ಅಂತ ಹೇಳ್ತಾರಲ್ಲ, ಹೌದ್ರಿ ಕೃಷ್ಣ ಪ್ರಜ್ಞೆ ಬರಬೇಕು, ಕೃಷ್ಣ ಪ್ರಜ್ಞೆ ತುಂಬಾ ಒಳ್ಳೇದು ಅಂತ ಹೇಳ್ತಾರಲ್ಲ, ಅದು ಜ್ಞಾನ. ಬರ್ತಾನೆ ಬಿಡ್ತಾನೆ ಸೆಕೆಂಡ್ರಿ. ಕೃಷ್ಣ ಪ್ರಜ್ಞೆ ಒಳ್ಳೇದು, ಕೃಷ್ಣ ತುಂಬಾ ವಿಷಯ ಹೇಳಿದಾನೆ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡ್ಬೇಕು ಅಂತ ಹೇಳ್ತೀವಲ್ಲ, ಅದು ಜ್ಞಾನ. ಆ ಜ್ಞಾನ ಸುಮ್ಮನೆ ಬರುತ್ತಾ? ಬರೋದಿಲ್ಲ. ಯಾಕೆ? ಪೂರ್ವಾಭ್ಯಾಸೇನ ತೇನೈವ ಹರಿಯತೆ ಹಿ ಅವಶೋಪಿ ಸಹ. ಅವನು ಹಿಂದಿನ ಜನ್ಮದಲ್ಲಿ ಅಭ್ಯಾಸ ಮಾಡಿದ್ರೆ ಮಾತ್ರ ಬರೋದು, ಇಲ್ಲಾಂದ್ರೆ ಬರೋದಿಲ್ಲ. ಅದನ್ನೇ ನಾನು ಈಗ ಮಾಡಿಸೋದು. ಮುಂದಿನ ಜನ್ಮಕ್ಕೆ ನಾವ್ ಯಾರೋ, ನೀವ್ ಯಾರೋ, ನೀವೆಲ್ಲಿ ಇರ್ತೀರಿ, ನಾನೆಲ್ಲಿ ಇರ್ತೀನಿ, ಯಾರಿಗ್ ಗೊತ್ತು? ಗೊತ್ತಿದ್ಯಾ ನಮ್ಗೇನಾದ್ರು? ನಮ್ಮ ಹೆಂಡತಿಯರು, ನಮ್ಮ ಗಂಡಂದ್ರು, ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಿಗಳು ಎಲ್ಲಿರ್ತಾರೆ? ಗೊತ್ತಿಲ್ಲ. ಕೃಷ್ಣ ಹೇಳ್ತಾನೆ ಗೋಪಿಗೀತೆಯಲ್ಲಿ ಆದ್ಮೇಲೆ, ನಾವೆಲ್ಲರೂ ಒಟ್ಟಾಗ್ತೀವಿ. ಈಗ ನೋಡಿ, ನಾವೆಲ್ಲರೂ ಒಟ್ಟಾಗಿದ್ದೀವಿ. ಒಂದು 39-40 ಜನ ಒಟ್ಟಾಗಿದ್ದೀವಿ. ಯಾಕೆ ಒಟ್ಟಾಗಿದ್ದೀವಿ ನಾವು? 8 ಗಂಟೆ ಆದ್ಮೇಲೆ ಮತ್ತೆ ಬೇರೆ ಆಗೋದಕ್ಕೋಸ್ಕರ ಅಲ್ವಾ? ಕ್ಲಾಸ್ ಮುಗಿದ್ರೆ ಎಲ್ಲ ಬೇರೆ ಆಗ್ತೀವಿ ನಾವು. ಬೇರೆ ಆಗಿದ್ ಯಾಕೆ? ಮತ್ತೆ ನಾಳೆ ಬೆಳಿಗ್ಗೆ 7 ಜಾಯ್ನ್ ಆಗೋದಕ್ಕೆ. ಸೊ ಹಾಗೆ ನಾವೆಲ್ಲರೂ ಕೂಡ ಏನೋ ಒಂದು ಕಾರಣಕ್ಕೋಸ್ಕರ ಒಟ್ಟಾಗ್ತೀವಿ, ಏನೋ ಒಂದು ಕಾರಣಕ್ಕೋಸ್ಕರ ನಾವು ಅಗಲ್ತೀವಿ. ಇದು ಜಗತ್ತಿನ ನಿಯಮ. ಯಾರು ಶಾಶ್ವತ ಒಂದ್ ಕಡೆ ಇರೋದಿಲ್ಲ, ಯಾರು ಶಾಶ್ವತವಾಗಿ ದೂರ ಆಗೋದಿಲ್ಲ. ಅದು ಅರ್ಥ ಮಾಡ್ತೀವಿ. ಶಾಶ್ವತವಾಗಿ ಯಾರು ದೂರ ಆಗೋದಿಲ್ಲ, ಎಲ್ಲ ಒಟ್ಟಿಗೆ ಒಂದೇ ಕಡೆ ಸೇರ್ತೀವಿ ನಾವು. ಎಲ್ಲಿ ಸೇರ್ತೀವಿ? ಎಲ್ಲಿ ನಮ್ಮ ಮನೆ? ಯದ್ಗತ್ವಾನ ನಿವರ್ತಂತೆ ತದ್ಧಾಮ. ಈ ಒಂದು ಜನ್ಮ ನಮಗೆ ಭಗವಂತ ತುಂಬಾ ತುಂಬಾ ಕೃಪೆ ಕೊಟ್ಟು ಈ ಜನ್ಮವನ್ನು ಕೊಟ್ಟಿದ್ದಾನೆ. ಅದನ್ನ ದಯವಿಟ್ಟು ಯಾರು ಯಾವ ಕಾರಣಕ್ಕೂ ಕೂಡ ಕಳ್ಕೋಬಾರದು ನನ್ನ ಪ್ರಾರ್ಥನೆ. ಏನೇ ಇರ್ಬೋದು, ನಮ್ಮ ಅನರ್ಥಗಳು ಏನೇ ಇರಲಿ, 1000 ಇರಲಿ ಅನರ್ಥಗಳು, ಯಾವಾಗ ನಾವು ಕೃಷ್ಣನಿಗೆ ಶರಣಾಗತಿ ಆಗ್ಬಿಡ್ತೀವೋ, ನಮ್ ಎಲ್ಲ ಜವಾಬ್ದಾರಿ ಕೃಷ್ಣ ನೋಡ್ಬೋದು. ನನ್ನೆಲ್ಲ ತಪ್ಪುಗಳ ಮನ್ನಿಸುವ ನಮ್ಮಪ್ಪನಲ್ಲವೇ ನೀನು ಅಂತ ಹೇಳ್ತಾರೆ. ನನ್ನೆಲ್ಲ ತಪ್ಪುಗಳ ಮನ್ನಿಸುವ ನಮ್ಮಪ್ಪನಲ್ಲವೇ ನೀನು. ಹೌದು, ಅಪ್ಪನಾಗಿದೀಯಾ, ನನ್ನ ತಪ್ಪುಗಳನ್ನು ಕ್ಷಮಿಸ್ಬೇಕು ನೀನು. ಯಾಕಂದ್ರೆ ನಾನು ನನ್ನ ಧಾಮಕ್ಕೆ ಬರಬೇಕು. ಅದು ನಿನ್ನ ಧಾಮ ಅಷ್ಟೇ ಅಲ್ಲ, ಅದು ನನ್ನ ಧಾಮನೂ ಹೌದು. ನಾನು ನನ್ನ ಶಾಶ್ವತ ಧಾಮಕ್ಕೆ ಬರಬೇಕು. ಜೀವೇತ ಅಯ್ಯೋ ಮುಕ್ತಿ ಪದೇಶ ದಾಯವಾಕ್. ಬ್ರಹ್ಮದೇವರು ಹೇಳ್ತಾರೆ. ಬ್ರಹ್ಮ ಹೇಳ್ತಾರೆ ಕೃಷ್ಣನಿಗೆ, ಜೀವೇತ ಅಯ್ಯೋ ಮುಕ್ತಿ ಪದೇಶ ದಾಯವಾಕ್. ಹೇ ಕೃಷ್ಣ, ದಾಯವಾಕ್ ಅಂದ್ರೆ ನಾನು ಅಲ್ಲಿ ಬರೋದಕ್ಕೆ ನನಗೆ ಹತ್ತಿದೆ. ನನ್ನ ಕರ್ಕೊಂಡೋಗೋ ಜವಾಬ್ದಾರಿ ನಿಂದು. ನಾನು ಪಾಪಿ ಇರ್ಬೋದು, ಚಂಡಾಳ ಇರ್ಬೋದು, ನನಗೆ ಸರಿಯಾದ ಬುದ್ಧಿಯನ್ನು ಕೊಟ್ಟು ನನ್ನ ಕರ್ಕೊಂಡು ಹೋಗ್ಬೇಕು. ಇದು ನಮ್ಮ ಆಸೆ ಆಗಿರ್ತದೆ. ನಮ್ಮ ಒಂದೇ ಆಸೆ, ನಮ್ಮ ಏಕೈಕ ಆಸೆ ಏನಂದ್ರೆ ನಾವು ಮತ್ತೆ ವಾಪಸ್ ಭಗವದ್ಧಾಮಕ್ಕೆ ಹೋಗ್ಬೇಕು. ನನಗೆ ಬುದ್ಧಿ ಇಲ್ಲ, ನಾನು ಅಜ್ಞಾನಿ, ನಾನೊಬ್ಬ ಮೂರ್ಖ, ನಾನು ಶತಮೂರ್ಖ, ನನಗೆ ಗೊತ್ತಿಲ್ಲ, ನನಗೆಲ್ಲ, ನಾನು ನಿನ್ ಧಾಮಕ್ಕೆ ಬರ್ಬೇಕು. ಏನ್ ಮಾಡ್ತಾನೆ ಭಗವಂತ? ನಮ್ಮ ಆಸೆ ಏನಿದೆ ಅದನ್ನು ಖಂಡಿತವಾಗಲೂ ಈಡೇರಿಸಬೇಕು. ಅದಕ್ಕೆ ತಕ್ಕನಾದ ಬುದ್ಧಿ ದದಾಮಿ ಬುದ್ಧಿ ಯೋಗಂ ತಮ್ಮ ಏನು ಮಾಮುಪೆ ಅಂತಿದೆ. ನನ್ನೆಲ್ಲ ನನ್ನ ಸಂಪೂರ್ಣವನ್ನು ನನಗೆ ಸಮರ್ಪಿಸಿದ್ದೇನೆ. ನನ್ನ ಕೈಲಿ ತಪ್ಪು ಮಾಡಿಸ್ತೀಯಾ, ನನ್ನ ಕೈಲಿ ಒಪ್ಪು ಮಾಡಿಸ್ತೀಯಾ, ನನಗೇನು ಗೊತ್ತಿಲ್ಲ. ನನ್ನೆಲ್ಲ ತಪ್ಪುಗಳ ಮನ್ನಿಸುವ ನಮ್ಮಪ್ಪ. ಅಂದ್ರೆ ಉದ್ಧವ ಹೇಳ್ತಾನೆ ಬಿದುರನಿಗೆ, ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ತಾನೆ. ಬಿದುರನ್ ಗೊತ್ತಿಲ್ಲ ಕೃಷ್ಣ ಅವತಾರ ಸಮಾಪ್ತಿ ಮಾಡಿ ಹೋಗಿದ್ದಾನೆ ಅನ್ನೋದು ಗೊತ್ತಿಲ್ಲ. ಉದ್ಧವ ಶಾಕ್ ಆಗಿರ್ತಾನೆ. ಕೃಷ್ಣ ಇಲ್ಲ ಅಂದ್ರೆ ಉದ್ಧವ ನೀರಿಲ್ದಿರೋ ಮೀನ್ ತರ ಆಗ್ಬಿಟ್ಟಿರ್ತಾನೆ. ಬಿದುರನ್ ಹತ್ರ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾನೆ. ಗೋಕುಲದಲ್ಲಿ ಫಸ್ಟ್ ಯಾರನ್ನ ಕೃಷ್ಣ ಸಂಹಾರ ಮಾಡಿದ್ದು? ಪೂತನೆಯನ್ನು. ಅಹೋ ಬಕೀಯಂ ಸ್ತನಕಾಲಕೂಟಂ. ಓ ವಿದುರ, ಅಹೋ ಬಕೀಯಂ ಸ್ತನಕಾಲಕೂಟಂ
जिघांसयापाययाप्यस्य स्वाद्वे लेभे गतिं दादृजितां ततन्यों ಕಂ ವಾ ದಯಾಲು ಶರಣಂ ವ್ರಜೇಮ. ಎಷ್ಟು ಭಾವ ಫೀಲ್ ಇರುತ್ತೆ ಅಂದ್ರೆ ಅಹೋ ಬಕೀಯಂ. ನನಗೆ ಇದೆಷ್ಟು ಸಲ ಹೇಳಿದ್ರು ಮನ್ಸಲ್ಲಿ ರೀಕಾಲ್ ಮಾಡ್ಕೊಂಡು ಈಗ ಎಲ್ಲಾದ್ರೂ ಹೋಗ್ತಾ ಇರ್ಬೇಕಾದ್ರೆ ಮನ್ಸಲ್ಲಿ ಶ್ಲೋಕಗಳು ಹೋಗ್ತಾ ಇರುತ್ತೆ, ಭಾಗವತ ಶ್ಲೋಕ. ಅಹೋ ಬಕಿಯಂ ಸ್ತನಕಾಲಕೂಟಂ. ಆ ಹಾಲು ಕೊಡ್ಬೇಕು ಅಂತ ಸ್ತನಕ್ಕೆ ಹಾವಿನ ವಿಷ ಹಚ್ಕೊಂಡ್ ಬರ್ತಾಳೆ. ಅಹೋ ಬಕಿ. ಬಕಿ ಅಂದ್ರೆ ಬಕನ ಅಕ್ಕ, ಕೂತನಿ, ಬಕಾಸುರ ಅಂತ ಇರ್ತಾನಲ್ಲ ಅವರ ಅಕ್ಕ. ಅಹೋ, ಓ ವಿದುರ, ಎಂಥ ಕ್ರೂರಿ ಅವಳು. ಆ ಸಣ್ಣ ಮಗುವನ್ನ, 1 ವಾರದ ಮಗುವನ್ನ ಕೊಲ್ಲೋದಕ್ಕೆ ತನ್ನ ಸ್ತನಕ್ಕೆ ಆ ವಿಷವನ್ನ ಹಚ್ಕೊಂಡ್ ಬರ್ತಾಳೆ. ಜಿಘಾಂಸಯಾಪ್ಯ ಅಪಿಯ ಸಾಧ್ವಿ. ಅಪಿ ಅಸಾಧ್ವಿ ಅವಳು. ಸಾಧ್ವಿ ಅಲ್ಲ, ಅಸಾಧ್ವಿ ಅವಳು. ಹೆಣ್ಣೆ ಅಲ್ಲ ಅವಳು, ಅಸಾಧ್ವಿ ಅವಳು. ಯಾಕಂದ್ರೆ ಜಿಘಾಂಸೆಯ ಅಪಾಯ. ಆ ಮಗುಗೆ ಆ ವಿಷದ ಹಾಲನ್ನ ಕುಡ್ಸೋಕ್ ಬರ್ತಾಳಲ್ಲ ಅಸಾಧ್ವಿ. ಅಸಾಧ್ವಿ ಕೃಷ್ಣ ಏನ್ ಮಾಡ್ತಾನೆ, ಲೇಭೇ ಗತಿಂ ಧಾತ್ರಿ ಉಚಿತಾಂ ತತೋನ್ಯಂ. ಲೇಭೇ ಗತಿಂ, ಅವಳಿಗೆ ಒಂದು ಗತಿ ಕೊಡ್ತಾನೆ ಕೃಷ್ಣ. ಏನು? ದಾತ್ರಿ. ದಾತ್ರಿ ಅಂದ್ರೆ ತಾಯಿ. ದಾತ್ರಿ, ದಾದಿ ಅಂತೀವಲ್ಲ, ಸಾಕು ತಾಯಿ, ಅನ್ನ ಕೊಟ್ಟ ತಾಯಿ, ಹಾಲು ಕೊಟ್ಟ ತಾಯಿ. ಎತ್ತು ತಾಯಿ ಅಲ್ಲ ಅವಳು, ಸಾಕು ತಾಯಿ. ಲೇಭೇ ಗತಿಂ ದಾತ್ರಿ ಉಚಿತಂ ತತೋನ್ಯಂ. ಅಂತವಳಿಗೆ ಕೃಷ್ಣ ಧಾತ್ರಿ ಸ್ಥಾನ ಕೊಟ್ಟ. ಕಂವಾ ದಯಾಲು ಶರಣಂ ವ್ರಜೇಮ. ಅಂಥವನಿಗಲ್ಲದೆ ನಾವು ಇನ್ಯಾರಿಗೆ ಶರಣಾಗತಿ ಆಗ್ಬೇಕು ವೀರ ಅಂತ ಹೇಳಿ. ಉಲ್ಲಕ್ ಬಂದವ್ರಿಗೂ ಕೂಡ ತಾಯಿ ಸ್ಥಾನ ಕೊಟ್ಟು ಕೃಷ್ಣ ಅವ್ರನ್ನ ಪರಮಧಾಮ ಕಳಿಸ್ತಾನಲ್ಲ, ಅವನಿಗಲ್ಲದೆ ಕಂವಾ ದಯಾಲು ಶರಣಂ ವ್ರಜೇಮ, ಇನ್ಯಾರನ್ನ ಶರಣಾಗತಿ ಆಗ್ಬೇಕು? ಇನ್ಯಾರು ಶರಣಾಗತಿ ಆಗ್ಬೇಕು? ಯಾರ್ಯಾರು ಕಂಡವ್ರ ಕಾಲಿಗೆಲ್ಲ ಬಿದ್ದು ಅವ್ರ ಕಾಲಪ್ಪ ಇದು ಕಾಲೆಲ್ಲ ಕೈ ಅನ್ಕೊಳ್ತೀನಿ ಅಂತ ಅನ್ಕೊಂಡು ಹಿಂಗೆಲ್ಲ ಮಾಡಿ ಯಾಕೆ ನಮಗೆ ಅದು ದುರ್ಗತಿ? ನೋಡ್ತೀವಿ ನಾವು ದುರ್ಗತಿನ, ಜನಕ್ಕೆ ಎಷ್ಟು ದುರ್ಗತಿ ಬರುತ್ತೆ. ಯಾವನೇ ಒಂದು ಕಾಲ್ನ ಹಿಡ್ಕೊಂಡು ಅವನ್ ಏನ್ ಮಾಡಿರ್ತಾನೋ ಪಾಪಿ, ಅವನ್ ಕಾಲ್ನ ಹಿಡ್ಕೊಂಡು ನಮ್ಗೆ ನನ್ ಕೆಲಸ ಆಗ್ಬೇಕು, ನನ್ ಕಾಲ್ ಹಿಡ್ಕೊಂಡು ದಯವಿಟ್ಟು ನನ್ ಮಗ ತಪ್ಪು ಮಾಡಿದಾನೆ ಸರ್, ಬಿಡಿಸ್ಬಿಡಿ ಸರ್, ಅವನ ಜೈಲಿಂದ ಬಿಡಿಸ್ಬಿಡಿ ಸರ್. ಸಾರ್ ಒಂದ್ ಸೀಟು, ಒಂದು ಒಳ್ಳೆ ಕಾಲೇಜ್ ಸೀಟ್ ಕೊಡ್ಬೇಕು ಸರ್, ದಯವಿಟ್ಟು ನಿಮ್ ಕಾಲ್ ಹಿಡ್ಕೊಂತಿದ್ದಾರ ಅಂತ ಹೇಳಿ ಉದ್ದವ ಹೇಳ್ತೇನೆ. ಕಂಬಾ ದಯಾಲು ಶರಣಂ ರಜೇಮ. ಯಾರು ಶರಣಾಗತಿ ಆಗ್ಬೇಕು ಅನ್ನೋದು ಗೊತ್ತಿಲ್ಲ ನಮ್ಗೆ. ಸೊ ಅಂತಹ ಕೃಷ್ಣ ನಾವು ಪ್ರಯತ್ನ ಮಾಡದೇ ಇದ್ರು ಕೂಡ ನಮ್ಗೆ ಆ ಜ್ಞಾನವನ್ನ, ಆ ಬುದ್ಧಿಯನ್ನ ಕೊಡ್ತಾನೆ. ದದಾಮಿ ಬುದ್ಧಿ ಯೋಗಂ. ನನ್ನ ಹತ್ರ ಬರೋದಕ್ಕೋಸ್ಕರ ಬ್ರಹ್ಮ ಹೇಳ್ತಾರೆ, ನಾನು ನಿನ್ನ ಮಗ, ನಾನಿನ ಸ್ಥಾನಕ್ಕೆ ಬರ್ಬೇಕು, ಇದು ನನ್ನ ಹಕ್ಕು, ಕರ್ಕೊಂಡು ಹೋಗೋಣ. ಮಗು ಹಠ ಮಾಡಿದಾಗ ತಂದೆ ಏನ್ ಮಾಡ್ತಾನೆ, ಬಾಪ ಆಯ್ತು ಸರಿ ಬಾ ಕೂತ್ಕೊ, ಹೋಗೋಣ ಬಾ, ಕರ್ಕೊಂಡು. ನಾವು ಹಠ ಮಾಡ್ತಾರ ಅದಕ್ಕೆ ಸುಮ್ಮನಾಗಿದ್ದೀನಿ. ಹಠ ಮಾಡಿ ಕೃಷ್ಣ ಜೊತೆ ಜಗಳ ಮಾಡಿ, ಕೃಷ್ಣ ನನ್ ಯಾಕೆ ಇಲ್ಲಿ ಬಿಟ್ಟು ಹೋಗಿದ್ಯಾ ನೀನು? ನಮ್ ಪುಣ್ಯ ನೃಗ ಮಾರಂತರ ಹಲ್ಲಿ ಜನ್ಮ ಬಂದಿಲ್ಲ, ನಮ್ಗೆ ಮನುಷ್ಯನ ಜನ್ಮ ಬಂದಿದೆ. ಬಟ್ ನಾವು ಕೇಳ್ತಾ ಇಲ್ಲ. ನೃಗ ಹಲ್ಲಿ ಜನ್ಮದಲ್ಲಿದ್ದಾಗಲೂ ಕೂಡ ಅವನ ಪ್ರಜ್ಞೆ ಇತ್ತು. ಏನ್ ಪ್ರಜ್ಞೆ ಇತ್ತು? ಕೃಷ್ಣ ಬರ್ತಾನೆ, ಕೃಷ್ಣ ಬರ್ತಾನೆ ಬರ್ತಾನೆ. ಶಬರಿ, ಪತಂಗ ಮುನಿ ಆಶ್ರಮದಲ್ಲಿ ಶಬರಿ ಕಾಯ್ತಾ ಇದ್ದಾಳೆ, ರಾಮಚಂದ್ರ ಬರ್ತಾನೆ. ರಾಮಚಂದ್ರ ಒಬ್ಬನೇ ಬರೋದಿಲ್ಲ, ಲಕ್ಷ್ಮಣ ಜೊತೆ ಬರ್ತಾನೆ. ಇವತ್ ಬರ್ತಾನೆ, ಇವತ್ ಬರ್ತಾನೆ, ಇವತ್ ಬರ್ತಾನೆ, ನಾಳೆ ಬರ್ತಾನೆ. ನಾವು ಇವತ್ತು ಎಂಜಾಯ್ ಮಾಡೋಣ, ನಾಳೆ ಎಂಜಾಯ್ ಮಾಡೋಣ, ನಾಡ್ದು ಎಂಜಾಯ್ ಮಾಡೋಣ. ನಾನ್ ಎಂಜಾಯ್ ಮಾಡಿದಾಯ್ತು, ನನ್ನ ಮಗ ಎಂಜಾಯ್ ಮಾಡ್ಲಿ, ಅವನ್ ಮಗ ಎಂಜಾಯ್ ಮಾಡ್ಲಿ. ಅಲ್ಲಿ ಯಾರೋ ಇನ್ಯಾವ ಮೊಮ್ಮಗ ಅಂತೆ, ಮೊಮ್ಮಗ ಮೊಮ್ಮಗ ಚೆನ್ನಾಗಿರ್ಲಿ, ಅವನ್ ಮಗ ಚೆನ್ನಾಗಿರ್ಲಿ ಅಂತ 3-4 ತಲೆಮಾರಿಗೆ ಆಗೋಷ್ಟು ಮಾಡಿ ಇಟ್ಬಿಟ್ಟು ಹೋಗ್ತೀವಿ. ನಾವ್ ಯಾವ ನರಕಕ್ಕೆ ಹೋಗ್ತೀವಿ? ನನ್ನ ಮೊಮ್ಮಗ ಬಂದು ಕಾಪಾಡ್ತಾನ? ಯಾರು ಬಂದು ಕಾಪಾಡೋದಿಲ್ಲ. ಇಲ್ಲಿ ಹೇಳ್ತಾರೆ ಪ್ರಭು, ಇದು ಶ್ರೀಮದ್ ಭಾಗವತಮಲ್ಲಿ ಕಪಿಲ ಮುನಿ ಹೇಳುವಂತ ಮಾತು. ಪ್ರಭು, ನಿನ್ನ ಪಾವನ ನಾಮಗಳನ್ನ ಸಂಕೀರ್ತನೆ ಮಾಡುವವರು ನಾಯಿಯನ್ನ ತಿನ್ನುವ ಕುಟುಂಬದಲ್ಲಿಯೇ ಹುಟ್ಟಿರ್ಲಿ. ಶಪಚ ಅಹೋಬತ ಶಪಚೋ ಅಥೋ ಗರಿಯಾನ್.
ಆದರೂ ಅವನು ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಮುಂದುವರಿದವರು. ಯಾಕೆ? ನಿನ್ನ ನಾಮ ಸಂಕೀರ್ತನೆ ಮಾಡ್ತಾರೆ. ಯಾರು ನಿನ್ನ ನಾಮ ಸಂಕೀರ್ತನೆ ಮಾಡ್ತಾರೆ ಅವನು ಶ್ವಪಚರ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವನು ಗರಿಯಾನ್. ಗರಿಯಾನ್ ಅಂದ್ರೆ ತುಂಬಾ ಶ್ರೇಷ್ಠನಾದವನು. ಯಾರು ನಾಮ ಸಂಕೀರ್ತನೆ ಮಾಡೋದಿಲ್ಲ ಅವನು ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವನು ಚಂಡಾಳನಿಗಿಂತ ಕಡಿಮೆಯವನು, ಹೀನನವನು. ನಮಗೆ ಜನ್ಮ ಮುಖ್ಯ ಅಲ್ಲ. ಓ ನಾನು ಬ್ರಾಹ್ಮಣ, ನಾನು ಆ ಜಾತಿ, ನಾನು ಈ ಜಾತಿ, ನಾನು ಗೌಡ್ರಲ್ಲೇ ಶ್ರೇಷ್ಠ ಗೌಡ, ಅದೆಲ್ಲ ಲೆಕ್ಕಕ್ಕಿಲ್ಲ. ನಾಮ ಸಂಕೀರ್ತನೆ ಮಾಡ್ತಾ ಇದ್ಯಾ? ಇಲ್ಲ, ಮತ್ತೆ ಚಂಡಾಳ ನೀವು. ಯಾರು ಹೇಳಿದ್ರು? ಭಗವಂತ ಹೇಳಿದ. ನಾವು ಪ್ರಶ್ನೆ ಕೇಳಿದ್ರು, ಯಾರು ಹೇಳಿದ್ದು? ನಿಮ್ ಭಗವಂತ ಹೇಳಿದಾನ? ಹೌದು, ನಮ್ಮ ಭಗವಂತ ಹೇಳಿದ. ನೀನು ಬ್ರಾಹ್ಮಣನಾಗಿ ಹುಟ್ಟಿದ್ರು ಕೂಡ ನೀನು ಭಗವಂತನ ನಾಮ ಹೇಳ್ತಾ ಇಲ್ಲ ಅಂದ್ರೆ ಏನು ಕಡೆ ಹೇಳ್ತಾ ನೋಡಿ. ಹೀಗೆ ನಾಮ ಸಂಕೀರ್ತನೆ ಮಾಡುವವರು ನಿಶ್ಚಯವಾಗಿಯೂ ಎಲ್ಲ ಬಗೆಯ ವ್ರತಗಳನ್ನು, ಎಲ್ಲ ಯಜ್ಞಗಳನ್ನು ನಡೆಸಿದವರು, ಎಲ್ಲ ಪವಿತ್ರ ಸ್ಥಳದಲ್ಲಿ ಸ್ನಾನ ಮಾಡಿರುವವರು ಮತ್ತು ಎಲ್ಲ ಶಾಸ್ತ್ರಾಧ್ಯಯನವನ್ನ ಮೂಡಿಸಿರುವವರು. ನಾಮ ಸಂಕೀರ್ತನೆ ಹೈಯೆಸ್ಟ್. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವ್ ಯಾವ್ದು ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾ ಇಲ್ಲ. ಭಗವಂತ ಹೇಳಿದ್ರೆ ಯಾರೋ ಹೇಳಿದ್ರು ಅಂತ ಹೇಳಿದ ಪುಸ್ತಕದ ಬದನೆಕಾಯಿ. ಅವನಿಗೇನು ಗೊತ್ತು ಬದನೆಕಾಯಿ? ಸಾಕ್ಷಾತ್ ಭಗವಂತನೇ ಬಂದು ಹೇಳ್ತಾ ಇದ್ದಾನೆ, ಯಾರು ನನ್ನ ನಾಮ ಸಂಕೀರ್ತನೆ ಮಾಡ್ತಾರೋ ಅಹೋ ಪತ ಶಪಚೋ ಅಥೋ ಗರಿಯಾನ್ ಯಜ್ಜಿಹ್ವಾಗ್ರೆ, ಯಾರ ನಾಲಿಗೆ ತುದಿಯಲ್ಲಿ ವರ್ತತೆ ನಾಮ ತುಭ್ಯಂ, ವರ್ತತೆ ಕುಣಿಯುತ್ತೋ ನಿನ್ನ ನಾಮ, ತೇ ಪುಸ್ತಪ್ತೆ ಜಹು ಸಸ್ನುರಾರ್ಯ ಬ್ರಹ್ಮ ನೂಚುರ್ ನಾಮ ಗೃಹಣಂತಿಯತೆ. ಅವ್ರು ಎಲ್ಲಾ ಬಗೆಯ ಪುಣ್ಯ ಕಾರ್ಯಗಳನ್ನ, ಎಲ್ಲಾ ಬಗೆಯ ವೇದಾಧ್ಯಯವನ್ನ, ಎಲ್ಲಾ ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡಿರ್ತಾರೆ. ಆದ್ರೆ ನಾಮ ಸುಮ್ಮನೆ ಬರೋದಿಲ್ಲ ಬಾಯಲ್ಲಿ. ಮತ್ತೇನ್ ಮಾಡ್ಬೇಕು? ಭಗವಂತನ ಬಗ್ಗೆ ಚೆನ್ನಾಗಿ ಶ್ರವಣ ಮಾಡಿ 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 ಚೆನ್ನಾಗಿ ಒಳಗೆ ಕೂತ್ಕೊಂಡು ಕ್ಯೂರಿಂಗ್ ಆಗಿ ಆಮೇಲೆ ಬರುತ್ತೆ. ಭಗವಂತ ಎಷ್ಟು ಕಂಬ ದಯಾಲು ಶರಣಂ ರಜೇಮ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಎಷ್ಟೋ ಜನ್ಮಗಳ ಕೊನೆಯಲ್ಲಿ ಭಗವಂತನ ಜ್ಞಾನ ಬರುತ್ತಂತೆ. ಓ ವಾಸುದೇವ ಸರ್ವಮಿತಿ, ಕೃಷ್ಣ ನೀನೇ ಎಲ್ಲ. ನಾನೇ ಎಲ್ಲ ಅನ್ನೋ ಜ್ಞಾನ ಬರುತ್ತೆ. ನಾನೇ ಎಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು? ನಾಮ ಹೇಳ್ಬೇಕು. ಅದ್ಯಾವಾಗ? ಇನ್ಯಾವುದೋ ಜನ್ಮಕ್ಕೆ ಬರುತ್ತೆ. ಭಗವಂತನೇ ಶ್ರೇಷ್ಠ ಅನ್ನೋದು ಗೊತ್ತಾಗಕ್ಕೆ ಎಷ್ಟೋ ಜನ್ಮ ಬೇಕು. ಇನ್ನು ನಾವು ದೇವಿ ದೇವತೆಗಳನ್ನೇ ಭಗವಂತ ಅನ್ಕೊಂಡಿದ್ದೀವಿ. ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಹೇಳೋದು ಹೇಳ್ಬೋದು. ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್. ಕಶ್ಚಿನ್ ಮಾಂ ವೇತಿ ತತ್. ಯಾರೋ ಒಬ್ಬ ತಿಳ್ಕೊಳ್ತಾನೆ ನನ್ನ ಬಗ್ಗೆ. 300 ಜನಕ್ಕೆ ನಾವು ಮೆಸೇಜ್ ಕಳಿಸಿದ್ರೆ 30 ಜನ ಬರ್ತಾರೆ. 10%. ಸೂಪರ್, ಒಳ್ಳೆ ಪ್ರಯತ್ನ ಇದೆ. 300 ಜನಕ್ಕೆ 3 ಜನ ಒಳ್ಳೆ ನಂಬರ್ಸ್ ಇದೆ. ಕೃಷ್ಣ ಹೇಳಿದ್ರ ಪ್ರಕಾರ ಮನುಷ್ಯಾಣಂ ಸಹಸ್ರೇಶು, ಕೃಷ್ಣ 1000 ಜನಕ್ಕೆ ಒಬ್ಬ ಬರ್ತಾನೆ ಅಂತ ಹೇಳಿದೆಯಲ್ಲ, 300 ಜನಕ್ಕೆ 3 ಜನ ಬಂದಿದ್ದಾರೆ. ಗ್ರೇಟ್. ಮನುಷ್ಯಾಣಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ. ಸಿದ್ಧಿಗೋಸ್ಕರ ಯಾರೋ ಒಬ್ಬ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನ ಮಾಡೋರಲ್ಲಿ ಯಾರೋ ಒಬ್ಬ ನನ್ನ ತಿಳ್ಕೊತಾರೆ. ಅದ್ಯಾವಾಗ? ಬಹುನಾಂ ಜನ್ಮ. ಕೃಷ್ಣ ಸುಲಭವಾಗಿ ಎಲ್ರಿಗೂ ಅರ್ಥ ಆಗೋದಿಲ್ಲ. ಯಾರು ಏನೇ ಪ್ರಶ್ನೆ ಮಾಡ್ಕೊಳ್ಳಿ, ನಿಮ್ ಕೃಷ್ಣ ಹಾಗೆ, ನಿಮ್ ಕೃಷ್ಣ ಹೀಗೆ. ಹೌದ್ರಿ, ತರಕಾರಿ ಅಂಗಡಿ ರೋಡ್ ಸಿಗುತ್ತೆ, ಇದು ವಜ್ಜದ ಅಂಗಡಿ ಹುಡ್ಕೊಂಡು ಹೋಗ್ಬೇಕು ನೀವು. ನಿಮ್ಗೆ ಶಕ್ತಿ ಇದ್ರೆ ಮಾತ್ರ ಅಲ್ಲಿ 100 ರೂಪಾಯಿ ಹಿಡ್ಕೊಂಡು ವಜ್ಜದ ಅಂಗಡಿ ಹೋಗಕ್ ಆಗೋದಿಲ್ಲ. ಜೋಬ್ ತುಂಬಾ ದುಡ್ಡು ಇರಬೇಕು, ಲಕ್ಷ ಇರಬೇಕು. ಅವಾಗ ಮಾತ್ರ ಒಳಗಡೆ ಸೆಕ್ಯೂರಿಟಿ ಮೇಲೆ ನೋಡ್ತಾನ, ಯಾರು ನೀನು 100 ರೂಪಾಯಿ ಹಿಡ್ಕೊಂಡ್ ಬಂದಿದ್ಯಾ ಡೈಮಂಡ್ ಅಂಗಡಿಗೆ, ಹೋಗು 1 ಕೆಜಿ ಟೊಮೊಟೊ ಹಣ್ಣು ಸಿಗುತ್ತೆ, ಟೊಮೊಟೊ ಬಜ್ಜಿ ಮಾಡ್ಕೊಂಡು ತಿನ್ನು ಅಂತಾರೆ. ಹಾಗೆ ನಾವು ಕೃಷ್ಣನನ್ನ ಬೇರೆ ದೇವತೆಗಳಿಗೆ ಕಂಪ್ಯಾರಿಸನ್ ಮಾಡೋಕ್ ಆಗೋದಿಲ್ಲ. ಯಾಕಂದ್ರೆ ಕೃಷ್ಣ ಅಸಮೌರ್ಧ್ವ, ಸಮ ಅಲ್ಲ, ಅಸಮೌರ್ಧ್ವ. ಕೃಷ್ಣನಿಗೆ ಯಾರು ಸಮರು ಅಲ್ಲ, ಕೃಷ್ಣನಿಗೆ ಯಾರು ಊರ್ಧ್ವ, ಮೇಲೂ ಇಲ್ಲ. ಹೀಗೆ ಹೇಳೋದು, ನಾವು ಭಾಗವತವನ್ನ ಹಿಡಿದು ಮಾತಾಡ್ತಾ ಇದ್ದೀವಿ. ಭಾಗವತ ಎಲ್ಲಾ ಪುರಾಣಗಳಿಗೂ ಶ್ರೇಷ್ಠವಾದ ಪುರಾಣ, ತಾಯಿ ಪುರಾಣ. ಓಕೆ, ಇನ್ನೇನು ಶ್ಲೋಕ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇಲ್ಲಿ ಹೇಳ್ತಾರೆ ಶ್ಲೋಕ 45, 645.
ಪ್ರಯತ್ನಾದ್ ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ. ಕಿಲ್ಬಿಷ ಅಂದ್ರೆ ಪಾಪ. ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧತೋ ಯಾತಿ ಪರಾಂ ಗತಿಂ. ಯೋಗಿಯು ಎಲ್ಲ ಕಲ್ಮಶಗಳನ್ನ ತೊಳೆದುಕೊಂಡು ಶುದ್ಧನಾಗಿ ಇನ್ನಷ್ಟು ಪ್ರಗತಿಯನ್ನ ಸಾಧಿಸಲು ಶ್ರದ್ಧಾಪೂರ್ವಕ ಪ್ರಯತ್ನವನ್ನ ಮಾಡುತ್ತಾನೆ. ಹೀಗೆ ಅನೇಕ 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 ಜನ್ಮಗಳ ಅಭ್ಯಾಸನ ನಂತರ ಪರಿಪೂರ್ಣತೆಯನ್ನ ಪಡೆದು ಪರಮ ಗುರಿಯನ್ನು ಸಾಧಿಸುತ್ತಾನೆ. ಅನೇಕ ಜನ್ಮ ಸಂಸಿದ್ದೋ ತಥೋ ಯಾಂತಿ ಪರಾಂಗತಿಂ. ಅನೇಕ ಜನ್ಮ ಸಂಸಿದ್ದೋ, ಅನೇಕ ಜನ್ಮದಲ್ಲಿ ಸಂಸಿದ್ಧಿಯನ್ನು ಪಡೆದು ಯಾಂತಿ ಪರಾಂಗತಿಂ, ತೇಪಿ ಯಾಂತಿ ಪರಾಂಗತಿಂ. ಯಾರಿಗೊತ್ತು, ಈ ಜನ್ಮದಲ್ಲೇ ಹೋಗ್ಬೋದು ಅಂತ ಶುದ್ಧ ಭಕ್ತರಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ತಲೆ ಬಗ್ಸಿ ನಮಗೂ ಸ್ವಲ್ಪ ಕೃಪೆ ಕೊಡಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಯಾರೇ ಆಗಿರ್ಲಿ, ನಿಮ್ಮಿಂದ ಸಣ್ಣವರಾಗಿರ್ಲಿ ದೊಡ್ಡವರಾಗಿರ್ಲಿ ವಯಸ್ಸಲ್ಲಿ, ಬಟ್ ಅನೇಕ ಜನ್ಮಗಳು ನಮ್ಗಿಂತ ಮುಂದೆ ಇದಾರ, ಖಂಡಿತವಾಗಿದ್ದಾರೆ. ಅದಕ್ಕೆ ವೈಷ್ಣವರು ಸಣ್ಣವರಾಗಿರ್ಲಿ ದೊಡ್ಡವರಾಗಿರ್ಲಿ ನಾವು ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ನನಗಿಂತ ಚಿಕ್ಕವನು ಜೂನಿಯರ್, ಅವನನ್ನು ರೆಸ್ಪೆಕ್ಟ್ ಮಾಡಲಿ. ಯಾರಿಗೆ ನನಗಿಂತ ಮುಂಚೆ ಅವನೇ ಹೋಗ್ಬೋದು. ಶಿವಾನಂದ್ ಸೇಮ್ ಲೀಲೆಯಲ್ಲಿ ಹೇಳಿದ್ನಲ್ಲ, ಒಂದು ನಾಯಿ ಇವ್ರು ಹೋಗೋಕ್ ಮುಂಚೆ ನಾಯಿ ಚೈತನ್ಯ ಮಹಾಪ್ರಭುನ ದರ್ಶನ ಮಾಡಿ ಅದು ಧಾಮಕ್ಕೆ ಹೋಗ್ಬಿಟ್ಟಿದೆ. ಇವ್ರನ್ನ ಯಾತ್ರೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ ಯಾತ್ರೆ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ. ನಾವಿನ್ನು ಹಿಂದ್ಗಡೆ. ಒಟ್ಟಲ್ಲಿ ನಮ್ಮ ಆಸೆ ಏನಂದ್ರೆ, ಯಾರ ಜರ್ನಿ ಎಲ್ಲೆಲ್ಲಿದೆ, ಯಾವಾಗ ಇಳ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ಯಾರು ರೀಚ್ ಆಗ್ತಾರೆ ಫಸ್ಟ್ ಗೊತ್ತಿಲ್ಲ. ಇಲ್ಲಿ ಫಸ್ಟ್ ಲಾಸ್ಟ್ ಅನ್ನೋದು ಬರೋದಿಲ್ಲ, ಬಟ್ ಯಾರಾದ್ರೂ ಒಬ್ಬ ಮುಂದೆ ಹೋಗ್ಲೇಬೇಕಲ್ವಾ ಧಾಮಕ್ಕೆ, ಯಾರಾದ್ರೂ ಆಗಿರ್ಬೋದು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅನೇಕ ಜನ್ಮ ಸಂಸಿದ್ಧ ತಥೋ ಯಾಂತಿ ಪರಾಂಗತಿಂ. ಅನೇಕ ಜನ್ಮಗಳ ಪ್ರಯತ್ನದ ನಂತರ ಅವನು ಯಾಂತಿ ಪರಾಂಗತಿಂ, ನನ್ನ ಧಾಮಕ್ಕೆ ಹೋಗ್ತಾನೆ. ಭಾವಾರ್ಥ: ವಿಶೇಷವಾಗಿ ಧಾರ್ಮಿಕವಾದ ಅಥವಾ ಶ್ರೀಮಂತವಾದ ಅಥವಾ ಪವಿತ್ರವಾದ ಕುಟುಂಬದಲ್ಲಿ ಹುಟ್ಟಿದವನಿಗೆ ಯೋಗಾಭ್ಯಾಸಕ್ಕೆ ಅನುಕೂಲಕರವಾದ ವಾತಾವರಣವಿದೆ. ಆದ್ದರಿಂದ ಆತನು ಅಪೂರ್ಣವಾದ ತನ್ನ ಕಾರ್ಯವನ್ನ ದೃಢ ಸಂಕಲ್ಪದಿಂದ ಮುಂದುವರಿಸುತ್ತಾನೆ. ಹೀಗೆ ಆತನು ಎಲ್ಲ ಐಹಿಕ ಕಲ್ಮಶಗಳನ್ನ ತೊಡೆದು ಹಾಕಿ ಪರಿಶುದ್ಧನಾಗುತ್ತಾನೆ. ಹೇಳ್ತಾರೆ, ಯೋಗಿ ಸಂಶುದ್ಧ ಕಿಲ್ಬಿಷಃ. ಅವನು ಕಡೆಗೆ ಎಲ್ಲ ಕಲ್ಮಶಗಳಿಂದ ಬಿಡುಗಡೆಯಾಗಿ ಅತ್ಯುನ್ನತ ಪರಿಪೂರ್ಣತೆಯಾದ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸುತ್ತಾನೆ. ಎಲ್ಲಾ ಕಲ್ಮಶಗಳು ನಾಶ ಆದ್ಮೇಲೆ ನಮಗೆ ಕೃಷ್ಣ ಪ್ರಜ್ಞೆ ಬರುತ್ತೆ. ಮತ್ತೆ ಕಲ್ಮಶ ತುಂಬಿರೋವರೆಗೂ ನಮ್ಗೆ ಕೃಷ್ಣ ಪ್ರಜ್ಞೆ ಬರೋದಿಲ್ಲ. ಕಲ್ಮಶ ಹೇಗೆ ನಾಶ ಆಗ್ಬೇಕು? ಕಲಿ ಕಲ್ಮಶ ನಾಶನಂ, ಹರಿನಾಮ ಸಂಕೀರ್ತನೆ ಮಾಡಬೇಕು. ಹರಿನಾಮ ಸಂಕೀರ್ತನೆ ಮಾಡಿ ಪಾಪ ನಾಶ ಆಗುದಿಲ್ಲ. ಏಷಾಂ ತ್ವಂತ ಗದಂ ಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ. ದ್ವಂದ್ವ ಮೋಹಗಳಿಂದ ನಾವು ಮುಕ್ತರಾಗಬೇಕು. ಚಾಂಟಿಂಗ್ ಬಿಡಿಸಿಟ್ಕೊಂಡ್ರೆ ನಮ್ಗೆ ಏನಾಗುತ್ತೆ? ಮನಸ್ಸು ಹೇ ಕೃಷ್ಣ. ಇವಾಗ್ಲೂ ಆ ಚಾಂಟಿಂಗ್ ಬಿಡಿಸ ಇಟ್ಕೊಂಡಾಗ ಮನ್ಸು ಆಗ ಕೇಳಿದೆ, ಇಷ್ಟು ಸ್ಟ್ರಾಂಗ್ ಮನಸ್ಸು. ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಗಾಳಿನ ಬೇಕಾದ್ರೆ ಹಿಡಿಬಹುದು, ಮನಸ್ಸು ಹಿಡಿಯಕ್ಕಾಗೋದಿಲ್ಲ. ಅಷ್ಟು ಪಾಪಿ ಮನಸ್ಸು ಅದು. ನಮ್ಮನ್ನ ನಾಶ ಮಾಡಕ್ಕೆ ನೋಡ್ತಾ ಇರುತ್ತೆ. ಆದ್ರೆ ನಾವು ಬಿಡೋದಿಲ್ಲ. ನಾಶ ಮಾಡಕ್ ಪ್ರಯತ್ನ ಮಾಡ್ತೀಯಾ, ಅದ್ ಹೆಂಗ್ ಮಾಡ್ತೀಯ ಮಾಡು. ಯಾಕೆ? ನಾನು ಕೃಷ್ಣನ್ ಕಾಲ್ ಇಟ್ಕೊಂಡಿದ್ದೆ. ಹೇಳಿದ್ಯಾ ನನ್ನ ಹಗ್ಗ ಹೇಳಿದ್ಯಾ? ಹೇಳಿ, ನಾನು ಕೃಷ್ಣನ್ ಕಾಲ್ ಇಟ್ಕೊಂಡಿದ್ದೆ. ಇದು ಬರಬೇಕು ನಮ್ಗೆ. ದೃಢ ಭಜಂತೆ ಮಾಂ ದೃಢವ್ರತ. ಕೃಷ್ಣ ದೃಢವ್ರತ. ಅದ್ ಏನಾದ್ರೂ ಆಗೋಗ್ಲಿ, ನಾನು ಭಗವಂತನ ಬಿಡೋದಿಲ್ಲ. ಇದಿರ್ಬೇಕು, ಈ ಛಲ ಬರ್ಬೇಕು. ಅದು ಹೇಗ್ ಬರುತ್ತೆ? ಶ್ರವಣ ಮಾಡ್ತಾರಿ ಶ್ರವಣ ಮಾಡ್ತಾರಿ ಬರುತ್ತೆ. ಶ್ಲೋಕ 46. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಾಶ್ಚಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಯೋಗಿಯು ತಪಸ್ವಿಗಳಿಂತಲೂ ಜ್ಞಾನಿಗಳಿಗಿಂತಲೂ ಫಲಾಪೇಕ್ಷಿತ ಕರ್ಮಗಳ ತೊಡಗಿರುವಂತಲೂ ಶ್ರೇಷ್ಠನಾದವನು. ಆದ್ದರಿಂದ ಅರ್ಜುನ, ಎಲ್ಲ ಸನ್ನಿವೇಶಗಳಲ್ಲಿಯೂ ಯೋಗಿಯಾಗು. ತಸ್ಮಾತ್ ಸರ್ವೇಷು ಕಾಲೇಶು ಯೋಗಯುಕ್ತ ಭವಾರ್ಜುನ. ಯೋಗಿಗಳಾಗಬೇಕು.
ಕೃಷ್ಣ ಇವಾಗ ಕೃಷ್ಣ ಹೇಳಿದ್ದಾನೆ ನಾ ಯೋಗಿ ಆಗ್ಬೇಕು, ನಾನು ಹಾಗಾದ್ರೆ ಕರ್ಮಯೋಗಿ ಆಗ್ಬೋದಾ? ಇಲ್ಲ. ಜ್ಞಾನ ಯೋಗಿ ಆಗ್ಬೋದಾ? ಅದೆಲ್ಲ ಯೋಗಿ ಅಂದ್ರೆ ಅರ್ಥ. ಮತ್ತೆ ಯಾವುದು ಕೊನೆಯ ಶ್ಲೋಕ 647 ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತೋ ಮತಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರು ಈ ಮಂತ್ರವನ್ನ ಹೇಳ್ತಾನೆ ನನ್ನನ್ನ ಹೃದಯದಲ್ಲಿಸ್ಕೊಂಡು ಅವನು ಯೋಗಿ. ಇವಾಗ ಹೇಳಿ, ನಾವು ನಡೆದಾಡುವ ಯೋಗಿ, ನಾವು ಕಾಯಕ ಯೋಗಿ, ನಾವು ಜ್ಞಾನ ಯೋಗಿ, ನಾವು ಹಠ ಯೋಗಿ, ಡ್ರಿಲ್ಲಿಂಗ್ ಮಾಡ್ತಾರೆ, ನಾವು ಹಠ ಯೋಗಿ ಇಲ್ಲ, ನಾವು ಜ್ಞಾನ ಯೋಗಿ, ನಾವು ಯೋಗಿ. ಇಷ್ಟ ಎಲ್ಲ ಕಟ್ ಮಾಡ, ಹಠ ಯೋಗಿ ಕಟ್, ಜ್ಞಾನ ಯೋಗಿ ಕಟ್, ಕರ್ಮಯೋಗಿ ಕಟ್ ಕಟ್. ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮಯಯುಕ್ತ. ಯಾರು ನಿಜವಾಗ್ಲೂ ಭಗವಂತನನ್ನ ಹೃದಯದಲ್ಲಿ ಧರಿಸಿ ಅವನ ನಾಮವನ್ನ ಭಜನೆ ಮಾಡ್ತಾನೆ ಅವನು ಯೋಗಿ. ಯೋಗಿ ನಾಮಪಿ ಸರ್ವೇಶಾಂ, ಎಲ್ಲಾ ಯೋಗಿಗಳಿಗಿಂತಲೂ ಈ ಯೋಗಿ ನನಗೆ ತುಂಬಾ ಶ್ರೇಷ್ಠ. ಸೊ ಹೀಗೆ ಇವತ್ತಿನ 6th ಚಾಪ್ಟರ್ ನಾವು ಮುಗಿಸಿದ್ವಿ. ನಾಳೆ 7ನೇ ಅಧ್ಯಾಯ, ನೆಕ್ಸ್ಟ್ ಕ್ಲಾಸ್ 7ನೇ ಅಧ್ಯಾಯ ಭಾವಾರ್ಥ ಇದೆ. ಸ್ವಲ್ಪ ಇನ್ನು 2 ನಿಮಿಷ ನಾನು ಮಾತಾಡ್ಬಿಡ್ತೀನಿ. ಬಟ್ ಈ ಶ್ಲೋಕ ತುಂಬಾ ಟೈಮ್ ತಗೋಬೇಕು ಅನ್ಕೊಂಡಿದ್ದೆ, ಪರವಾಗಿಲ್ಲ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಈ ಶ್ಲೋಕವನ್ನು ಹೇಳಿ ಆಮೇಲೆ 7 ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸುಮ್ಮನೆ 2 ನಿಮಿಷ ಹೇಳ್ತೀನಿ ನಿಮಗೆ ಎಷ್ಟು ಪೀಟಿಗೆ. ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ನನ್ನ ನಾಮವನ್ನ ಶ್ರದ್ಧೆಯಿಂದ ಹೇಳ್ತಾನೆ ಅವನು ಎಲ್ಲಾ ಯೋಗ ಪದ್ಧತಿಗಳನ್ನ, ಎಲ್ಲಾ ಜ್ಞಾನವನ್ನ, ಎಲ್ಲಾ ವೇದಗಳನ್ನ, ಎಲ್ಲಾ ತಪಸ್ಸುಗಳನ್ನ, ಎಲ್ಲಾ ದಾನಗಳನ್ನ ಎಲ್ಲವನ್ನು ಮುಗಿಸಿದ್ದಾನೆ. ಯಾವಾಗ ಮುಗಿಸ್ತಾವನು? ಅನೇಕ ಜನ್ಮ ಸಂಸಿದ್ಧೋ ಯಾಂತಿ ಪರಾಂ ಗತಿಂ. ಅನೇಕ ಜನ್ಮಗಳಲ್ಲಿ ಅವನು ಸಾಧನೆ ಮಾಡಿದ್ದಕ್ಕೆ ಇವತ್ತು ಬಾಯಲ್ಲಿ ಕೃಷ್ಣ ಹರೇ ಕೃಷ್ಣ ಬರ್ತಾ ಇದೆ. ಇಲ್ಲ ಎಲ್ಲಿ ಬರುತ್ತೆ? ಅದೇ ನಾನು ಹೇಳ್ತೇನೆ, ಯಾರ್ಯಾರಿಗೆ ಇದು ಕೊನೆ ಜನ್ಮ ಇರ್ಬೋದು ಗೊತ್ತಿಲ್ಲ, ನಾನು ಇನ್ನು ಎಲ್ಲೋ ಇದ್ದೀನಿ ನನಗೆ ಗೊತ್ತಿಲ್ಲ, ಆದ್ರೂ ನನಗೆ ಇವತ್ತು ಕೃಷ್ಣ ಈ ರೋಲ್ ಕೊಟ್ಟಿದ್ದಾನೆ, ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ನಿಮ್ಮ ಮುಂದೆ ಸಣ್ಣವನು ಇರ್ಬೋದು, ಎಷ್ಟೋ ನನಗೆ ಅರ್ಹತೆ ಇಲ್ಲದೆ ನಿಮ್ಮ ಮುಂದೆ ನಾನು ನಿವೇದನೆ ಮಾಡಕ್ಕೆ, ಆದ್ರೂ ನನ್ನ ಕರ್ತವ್ಯ ನನಗೆ ಭಗವಂತ ವಹಿಸಿದ್ರೆ ನಾನು ಮಾಡ್ತಾ ಇದ್ದೀನಿ. ಶುಕಮುನಿಗಳು, ಇದು ಭಗವದ್ಗೀತೆ, ಶುಕಮುನಿಗಳು ಪ್ರವಚನ ಮಾಡ್ತಾರೆ, ನಾರದರು ಕೆಳಗಡೆ ಕೂತ್ಕೊಂಡು ಕೇಳ್ತಾ ಇದಾರೆ. ದೊಡ್ಡ ದೊಡ್ಡ ಮಹಾ ಋಷಿಗಳೆಲ್ಲ ಬಂದು ಕೆಳಗೆ ಕೂತ್ಕೊಂಡು ಕೇಳ್ತಾರೆ. ಅರೆ ಇದು ನನ್ನ ಸಣ್ಣ ಹುಡುಗ ಅಲ್ಲ, ಈಗ ಶುಕಮುನಿ 16 ವರ್ಷದ ಹುಡುಗನ ತರ ಕಾಣ್ತಾ ಇರ್ತಾರೆ. ನಾರದ ಮಹರ್ಷಿಗಳು ಎಕ್ಸಾಲ್ಟೆಡ್ ಡಿವೋಟೀಸ್, ಆಗ್ಲೇ ಅವರು ಮುಂದುವರೆದ ಭಕ್ತರು. ಹಾಗೆ ಇಲ್ಲಿ ನನ್ನ ಅನರ್ಹತೆಯನ್ನು ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಮುಂದೆ. ನಮ್ಮ ಅನರ್ಹತೆಯನ್ನ ನಾನು ನಿಮಗೆ, ಎಷ್ಟೋ ಜನಕ್ಕೆ ವಯಸ್ಸಲ್ಲಿ ಚಿಕ್ಕವರು ಇರ್ಬೋದು, ದೊಡ್ಡವರು ಇರ್ಬೋದು, ಭಕ್ತಿಯಲ್ಲಿ ತುಂಬಾ ಮುಂದುವರೆದಿರ್ಬೋದು, ಆದ್ರೆ ನಾವ್ ಏನ್ ಹೇಳ್ತೀವಿ ಅದನ್ನ ಇನ್ಸ್ಟ್ರಕ್ಷನ್ಸ್ ನೀವು ಫಾಲೋ ಮಾಡ್ಬೇಕು. ಓಕೆನಾ? ಇದು ನನ್ನ ಜವಾಬ್ದಾರಿ. ನನಗೆ ಭಗವಂತ ಏನು ಕೆಲಸ ಕೊಟ್ಟಿದ್ದಾನೆ ಅದನ್ನ ನಾನು ಹೇಳ್ಬೇಕು. ಪ್ರತಿಯೊಬ್ಬರು ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾರೆಲ್ಲ ಕಾಂಟ್ಯಾಕ್ಟ್ಸ್ ಇದ್ದಾರೆ ಎಲ್ಲರಿಗೂ ಮೆಸೇಜ್ ಕಳಿಸಿ. ಪ್ರತಿದಿನ ಡೈಲಿ ಕ್ಲಾಸ್ ಅಟೆಂಡ್ ಮಾಡಿ, ಶ್ರವಣ ಮಾಡಿ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ, ಭಕ್ತಿ ಅಂಗಗಳನ್ನು ಹೇಳಿ. ಎಲ್ಲಿವರೆಗೂ ನಾವು ಶ್ರವಣದಲ್ಲಿ ರುಚಿಯನ್ನ ಬೆಳೆಸ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನಮಗೆ ಭಗವಂತ ಅರ್ಥ ಆಗೋದಿಲ್ಲ. ಇಲ್ಲೇ ಇರ್ತಾನೆ, ಅರ್ಥ ಆಗೋದಿಲ್ಲ. ಅರ್ಥ ಆಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮಯುಕ್ತ. ನಾವು ಶ್ರದ್ಧೆಯಿಂದ ಅವನನ್ನ ಭಜನೆ ಮಾಡಬೇಕು. ಸೊ ಇವತ್ತಿನ ಶ್ಲೋಕದ ಕನ್ಕ್ಲೂಷನ್ ಇಷ್ಟೇ. ಅವನು ಈ ಜನ್ಮದಲ್ಲಿ ಏನಾದ್ರು ಅಭ್ಯಾಸ ಮಾಡಿದ್ರೆ ಪೂರ್ವ ಜನ್ಮ ಮುಂದಿನ ಜನ್ಮದಲ್ಲಿ ಅವನಿಗೆ ಆ ಸಿದ್ಧಿ ತಂತಾನೆ ಬರುತ್ತೆ, ಪ್ರಯತ್ನ ಮಾಡದೆ ಕೂಡ ಬರುತ್ತೆ. ಓಕೆ, ತಲೆ ಕೆಡಿಸ್ಕೋಬೇಡಿ. ಭೌತಿಕ ಜ್ಞಾನ ಹೋಗ್ಬಿಡುತ್ತೆ, ವಾಶ್ ಔಟ್ ಆಗ್ಬಿಡುತ್ತೆ, ಬಟ್ ಇದು ಮಾತ್ರ ಉಳ್ಕೊಳುತ್ತೆ. ಹಾಗೇನಾದ್ರೂ ಯೋಗ ಭ್ರಷ್ಟನಾದ್ರೆ ಏನಾಗ್ತಾನೆ? ಅವನು ಶ್ರೀಮಂತರ ಮನೆ ಹುಡ್ತಾನೆ, ಅದು ಪ್ರಯೋಜನ ಇಲ್ಲ. ಶ್ರೀಮಂತರ ಮನೆ ಹುಟ್ಟಿದ್ರೆ ಚಟಗಳು ಅಂಟ್ಕೊಳುತ್ತೆ. ನಾನು ಯಾರು ಗೊತ್ತಾ, ನಮ್ಮ ಅಪ್ಪ ಯಾರು ಗೊತ್ತಾ ಅಂತ ಬರ್ತಾರೆ. ಮತ್ತೆ ಅಂತ ಜನ್ಮ ಪಡೆದು ನಮಗೆ ಪ್ರಯೋಜನ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಅಥವಾ ಯೋಗಿನಾಮಪಿ ಕುಲೇ ಭವತಿ ಧೀಮತಾಂ, ಆಧ್ಯಾತ್ಮಿಕವಾಗಿ ಶ್ರೀಮಂತರ ಮನೆಯಲ್ಲಿ ಹುಟ್ಟಿಸ್ತಾನೆ. ವೈಷ್ಣವರ ಮನೆಯಲ್ಲಿ, ಭಕ್ತರ ಮನೆಯಲ್ಲಿ ಹುಟ್ಟಿದ್ರೆ ವ್ಯವಸ್ಥೆ ಮಾಡ್ತಾನೆ. ಮತ್ತೆ ಅಲ್ಲಿ ಹುಟ್ಟಿದ ಮೇಲೆ ಅವನು
ಅಲ್ಲಿಂದ ಹಾಗೆ ತನ್ನ ಪ್ರಯತ್ನವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತದೆ. ಸೊ ಇದಿಷ್ಟು ಸಂಕ್ಷಿಪ್ತ ಸಾರಾಂಶ. ಭಗವದ್ಗೀತೆ ಇಷ್ಟೇ ಅಂತ ಹೇಳಕ್ಕಾಗೋದಿಲ್ಲ, ಇಷ್ಟೇ ಟೈಮಲ್ಲಿ ಹೇಳ್ತೀವಿ ಅಂತಾನು ನಾವು ಹೇಳ್ಕೊಳಕ್ಕಾಗಲ್ಲ. ಇವತ್ತು ಮುಗಿಸೋಣ ಅಂತ ನಾನು ಫಾಸ್ಟ್ ಆಗಿ ಹೇಳಿದೆ. ಏನೋ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಯಾರ ಮನಸ್ಸಿಗೂ ನೋವಾಗದ ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ. ಅಟ್ಲೀಸ್ಟ್ ಅದನ್ನ ನಾವು ಹೃದಯಕ್ಕೆ ಧರಿಸ್ಕೊಂಡು ಅದನ್ನ ಕೃಷ್ಣ ಹಿಂಗೆಲ್ಲ ಹೇಳಿದಾನ ಗೀತೆಯಲ್ಲಿ, ನಾವು ಯಾಕೆ ಮತ್ತೆ ಫಾಲೋ ಮಾಡ್ತಾ ಇಲ್ಲ? ಯಾಕೆ ನಾವು ಕೃಷ್ಣ ನಾಮವನ್ನ ಹೇಳಕ್ ಆಗ್ತಾ ಇಲ್ಲ ನಮ್ಗೆ? ಕಲಿಯುಗದಲ್ಲಿ ನಾವು ಬೇರೆ ಏನ್ ಮಾಡಕ್ಕಾಗಲ್ಲ, ಭಗವದ್ಗೀತೆ ಶ್ಲೋಕ ಅರ್ಥ ಆಗಲ್ಲ ನಮ್ಗೆ. ಏನೋ ಹೇಳ್ಬೋದು, ಭಗವದ್ಗೀತೆ ತುಂಬಾ ಡೆಪ್ತ್ ಇದೆ. ಸುಮ್ಮನೆ ನಾವು ಬಂಡಿ ಉತ್ತ ನೀರಿಗೆ ಹೊರಗೆ ಹೋಗ್ಬಿಟ್ಟು ನಾನು ಸಮುದ್ರದಲ್ಲಿ ಆಟ ಆಡ್ಕೊಂಡ್ ಬಂದೆ ಗೊತ್ತಾ? ಹೌದಾ, ಸಮುದ್ರದಲ್ಲಿ ಆಟ ಆಡೋದು ಎಲ್ಲಿ ಆಡಿದ್ರಿ? ದಡದಲ್ಲಿ. ನೀವು ಸಮುದ್ರದ ಮಧ್ಯದಲ್ಲಿ ಆಟ ಆಡ್ಕೊಂಡ್ ಬಂದ್ರಿ ಅನ್ಕೊಂಡೆ. ಅಷ್ಟು ಅರ್ಹತೆ ಇಲ್ಲ ನಮ್ಗೆ. ಅರ್ಹತೆ ನಮ್ಗೆ ಏನ್ ಕೊಟ್ಟಿದ್ದಾರೆ ನಮ್ಮ ಗುರು ಮಹಾರಾಜ್ ನಮ್ಗೆ, ಅದನ್ನ ನಮಗೆ ನಿವೇದಿಸ್ಕೊಂಡೆ. ಆದಷ್ಟು ಎಲ್ರು ಭಗವದ್ಗೀತೆ ಬಗ್ಗೆ ಸ್ವಲ್ಪ ಡೀಪ್ ಸ್ಟಡಿ ಮಾಡಿ, ಹರಿನಾಮ ಜಪ ಮಾಡಿ, ಎಲ್ರಿಗೂ ಶ್ರವಣ ಮಾಡಕ್ಕೆ ಪ್ರೇರಣೆ ಮಾಡಿ. ನಿಮ್ ಜವಾಬ್ದಾರಿ, ನಿಮ್ಗೊಂದು ಟಾಸ್ಕ್. ನಿಮ್ಮೆಲ್ಲ ವಾಟ್ಸಪ್ ಗ್ರೂಪ್ಗೂ ನೀವು ಮೆಸೇಜ್ ಹಾಕಿ ಕಳಿಸಿ, ಇನ್ಫಾರ್ಮ್ ಮಾಡಿ, ಕೇಳಲಿ, ಶ್ರವಣ ಮಾಡ್ಲಿ. ಓಕೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಓಕೆ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಸಮಯದ ಭಕ್ತ ವೃಂದ ಕಿ ಜೈ. ಆಲ್ ಗೌರ್ಷದ ಸಮಲ್ ಡಿವೋಟೀಸ್. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾಳೆ ಏಕಾದಶಿ ಇದೆ. ಗ್ರೂಪ್ ಅಲ್ಲಿ ಇನ್ಫಾರ್ಮ್ ಮಾಡ್ತಾರೆ. ಓಕೆ. ಏನಾದ್ರು ಪ್ರಶ್ನೆ ಇದೆ? ಹಾ, ಹರೇ ಹೇಳಿ, ಏನು ಪ್ರಶ್ನೆ ಇತ್ತಾ? ಇಲ್ಲ ಇಲ್ಲ, ಏನು ಇಲ್ಲ. ಓಕೆ, ಹರೇ ಸ್ಟಾಪ್ ಮಾಡ. ಥ್ಯಾಂಕ್ ಯು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ.